ಹಲೋ ಸರ್, ನಾವು ಇಲ್ಲಿ ಹಾರೋಳಿಂದ ಮಾತಾಡ್ತಾರ ಸರ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಪಾರ್ವತಮ್ಮ ಅಂತ ಸರ್. ಪಾರ್ವತಮ್ಮ ಅವರೇ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ಹಾರೋಳಿಂದ ಸರ್. ನನ್ನ ವಿಷಯ ಸರ್ ಇದು. ಮಾತಾಡ್ತೀನಿ. ಎಲ್ಲಿ ಹಾರೋಹಳ್ಳಿ ಅಂದರೆ ಬೆಂಗಳೂರಾ? ಕನಕಪುರ ಹಾರೋಳಿ ಸರ್. ಓಕೆ ಓಕೆ, ಏನು ಮಾಡ್ಕೊಂಡಿರೋದಮ್ಮ? ಅಮ್ಮ ಸರ್, ನಾನೇನು ಮಾಡ್ಕೊಂಡಿಲ್ಲ, ಮನೇಲಿ ಇದ್ದೀನಿ. 56 ವರ್ಷ ನನಗೆ. 56 ವರ್ಷ? ಹೌದು ಸರ್. ಸೋನು ಒಂದು ನಿಯಮ ಸಾಕು, ಸಾರು ಬೇಡಮ್ಮ. ಸರ್, ನಿಮ್ಮ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಗುತ್ತೆ. ನಿಮ್ ಕಾಲ್ ಸಿಕ್ಕಿದ್ದಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ ಸರ್. ಅರೆ ಅಮ್ಮ, ನಮ್ಮ ತಾಯಿ ಅಂತವ್ರು ನೀವು, ಸಾರ್ ಅನ್ಬೇಡಿ. ನನ್ ಮಗನ್ ಅನ್ಕೋತೀನಿ ಸರ್ ನಿಮ್ಮನ್ನ. ಅಳಬೇಡಿ ಅಮ್ಮ. ಸೋನು ನನ್ ಮಗನೇ ಸರ್ ನೀವು. ನನ್ ಮಗ ಅಂದ್ರೆ ನನ್ನ ಜೀವ ಆತರ ಇತ್ತು. ನನ್ನ ಉಸಿರೇ ನನ್ ಮಗ. ಕ್ಷಣಕ್ಕೂ ಅಮ್ಮ ಅಂದೇನೆ ಇರ್ತಾ ಇರ್ಲಿಲ್ಲ ಸರ್ ನನ್ ಮಗ. ಒಂದು ದಿನ ಎಲ್ಲಾದ್ರೂ ನಾನು ಹೋದ್ರೆ 2 ಸಾರಿ 3 ಸಾರಿ ಫೋನ್ ಮಾಡ್ತಿದ್ದ ನನ್ ಮಗ ಸರ್. ಅಂತ ಮಗ ನನ್ ಮಗ. ಅಂತ ಮಗ ಏನಾಯ್ತಮ್ಮ? ತಂದೆ ಬಿಟ್ಟು ಹೋದ್ರು. SSLC ಇದ್ದ ನನ್ ಮಗ, 7ನೇ ಕ್ಲಾಸಲ್ಲಿ ಇದ್ದ ಸರ್. ಆಗ ಅವ್ರ ಅಪ್ಪ ಬಿಟ್ಟು ಹೋಗ್ಬಿಟ್ರು, ಬೇರೆಯವ್ರ ಜೊತೆ ಹೊರ್ಟೋದ್ರು ಸರ್. ನನ್ ಮಾತನ್ನ ಮನೆ ಕೇಳಿ ಸರ್. ಮನೆ ಬಿಟ್ಟು ಹೋದ್ರು ಸರ್. ಅವಾಗ ನನ್ ಮಗ, ನಾನು ಕೂಲಿ ಮಾಡಿ ನಾಲಿ ಮಾಡಿ ಮಕ್ಕಳನ್ನ ಸಾಕ್ತೆ. ನನ್ ಮಗನು ತುಂಬಾ ಕಷ್ಟಪಟ್ಟಿದ್ದಾನೆ ಸರ್ ಈ ಮನೆಗೋಸ್ಕರ. ನನ್ ತಂಗಿ ಮದ್ವೆ ಮಾಡ್ದ, ಅವನು ಕಷ್ಟಪಟ್ಟು ತಂಗಿ ಮದ್ವೆ ಮಾಡ್ದ ಸರ್. ಮದ್ವೆ ಮಾಡ್ದ, ತಾನ್ ಮದ್ವೆ ಮಾಡ್ಕೊಂಡ. ನಾವಿಬ್ರು ಕೂಲಿ ಮಾಡಿ ನಾಲಿ ಮಾಡಿ ಅವನ್ಗೂ ಒಂದ್ ಮದ್ವೆ ಅಂತ ಮಾಡಿದೆ. ಅಮ್ಮ, ನಂಗ್ ಓದಿರೋಳೆ ಬೇಕಮ್ಮ, ಓದ್ಲಿಲ್ಲ ಅಂದ್ರೆ ನನ್ ಜೀವನ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವಳು ದುಡಿದ್ರೆ ನಾನು ದುಡಿದ್ರೆ ನನ್ ಜೀವನ ಆಗುತ್ತಮ್ಮ ಅಂದ. ನನ್ಗೆ ಯಾರಪ್ಪ ಹುಡ್ಕೋರು? ನಾನೊಬ್ಳೇ ಹುಡುಕ್ಬೇಕು ಹೆಣ್ಣು. ನನ್ ಅಂತಂದಿರು ಹೆಲ್ಪ್ ಮಾಡಲ್ಲ, ಯಾರು ಹೆಲ್ಪ್ ಮಾಡಲ್ಲ. ನಾನ್ ಏನ್ ಮಾಡ್ಲಿ ಅಂತ ಅನ್ಬಿಟ್ಟು ನಾನು ಒಬ್ಳೇ ಎಲ್ಲಾ ಹುಡುಕ್ತೆ ಸರ್. ಎಲ್ಲೂ ಸರಿಯಾದ ಹೆಣ್ಣು ಸಿಕ್ಲಿಲ್ಲ. ಅಪ್ಪ ಯಾಕೋದ ಅಂತ ಪ್ರಶ್ನೆ ಹಾಕ್ತಾ ಇದ್ರು ಸರ್. ಹಲೋ, ಹೇಳಮ್ಮ. ಎಲ್ಲಾರು ಪ್ರಶ್ನೆ ಹಾಕೋರ್ ಸರ್. ಹಿಂಗಾಗಿ ನಾನು ಇಲ್ಲೇ ಕನಕಪುರ ರೋಡ್ ಹಾರೋಳಿ ಜಗಸಂದ್ರದಲ್ಲಿ ಒಂದ್ ಹುಡುಗಿ ತಂದ್ ಮಾಡ್ದೆ. ಅದು ಸಖತ್ ಬಜಾರಿ ಸರ್, ಸಿಕ್ಕಾಬಟ್ಟೆ ಬಾಯಿ ಹುಡುಗಿ. ನೀನಂದ್ರೆ ನಿಮ್ಮಪ್ಪ ಅಂತಾಳೆ ಅಂತ ಹುಡುಗಿನ ತಂದ್ ಮದ್ವೆ ಮಾಡ್ದೆ. ಎಲ್ಲಾರು ಒಳ್ಳೆ ಜನ, ತಂದೆ ತಾಯಿ ತುಂಬಾ ಒಳ್ಳೆದ್ರು. ತಂದು ಮದ್ವೆ ಮಾಡ್ದೆ ಸರ್. ನಾನು ಮದ್ವೆ ಮಾಡಿದ್ಮೇಲೆ ನನ್ ಮಗ ಏನೇ ವಿಷಯ ಮಾತಾಡ್ಲಿ, ನಾನ್ ಏನೋ ಒಂದು ಒಳ್ಳೇದನ್ನ ಹೇಳ್ತೀನಿ, ಕೆಟ್ಟದ್ದಂತೂ ನಾನು ಏನು ಹೇಳಕ್ ಹೋಗಲ್ಲ. ಆದ್ರೆ ಅವಳ ಬಗ್ಗೆನೆ ಇದ್ ವರ್ಣನೆ ಮಾಡ್ತಾನೆ. ಇರ್ಲಿ ಬಿಡಮ್ಮ, ಇರ್ಲಿ ಬಿಡು, ಏನಾಯ್ತು ಬಿಡಮ್ಮ, ಇರ್ಲಿ ಬಿಡಮ್ಮ, ಏನಕ್ಕಮ್ಮ ಅವಳ ವಿಷಯ ಮಾತಾಡ್ತೀಯಾ? ಏನಾದ್ರೂ ಮಾತಾಡಿದ್ರೆ ಅವ್ರ ವಿಷಯ ನಾನ್ ಸಾಯ್ತೀನಿ ಅಂತ. ಅವಳು ಏನಾರ ಹೇಳಕ್ ಹೋದ್ರೆ ನಾನ್ ಸತ್ತೆ ನಿನ್ ಜೈಲ್ ಕಳಿಸ್ತೀನಿ ಅಂತಾರೆ. ಇಬ್ರುನು ಹಂಗೆ ಹೇಳ್ತಾರೆ. ತುಂಬಾ ಭಯ ಆಗ್ತದೆ ಸರ್. ಒಂದು ಚಿಕ್ಕ ಮನೇಲಿ ಬಂದು ಈಗ ಬದುಕ್ಲಿ ಬಾಳ್ಲಿ ಅಂತ ಅವ್ರನ್ನ ಮದ್ವೆ ಮಾಡಿದೀನಿ ಸರ್ ನಾನು. ಈಗ ಅವ್ರ ಏನಾದ್ರ ಅಂದಾಗ ನಂಗ್ ಭಯ ಆಗುತ್ತೆ. ಹಿಂಗಾಗಿ ಬೇರೆ ಮನೆ ಮಾಡ್ಕೊಂಡು, ಚಿಕ್ಕ ಮನೆ ಮಾಡ್ಕೊಂಡು ಇಲ್ಲಿದೀನಿ ಸರ್. ನಾನ್ ಬೇರೆ ಅವ್ರಿಗೆ ಮನೆ ಬಿಟ್ಟು ಕೊಟ್ಬಿಟ್ಟಿದೀನಿ. ನನ್ಗೆ ಇವಾಗ ನನ್ ಮಗ ಬೇಕು ಅನ್ನೋದೇ ನನ್ಗೆ ಚಿಂತೆ. ಇನ್ನೇನು ಚಿಂತೆ ಇಲ್ಲ ಸರ್. ನನ್ ಮಗ ನನ್ ಜೊತೆ ಮಾತಾಡಲ್ಲ, ನನ್ ಕಡೆ ತಿರುಗಿನೂ ನೋಡಲ್ಲ. ಒಂದೇ ಮನೆಯಲ್ಲಿರೋದಾ? ಇಲ್ಲ ಸರ್, ಬೇರೆ ಸೀಟ್ ಮನೆ ಇದೆ ಪಕ್ಕದಲ್ಲಿ, ಒಂದ್ ಚಿಕ್ಕ ಮನೇಲಿ ಇದೀನಿ ನಾನು. ದಿನ ಕಿಟಕಿಲಿ ಆದ್ರೂ ನನ್ ಮಗನ್ ನೋಡ್ಕೊಂಡು ನನ್ ಮನಸ್ಸು ಸಂತೋಷ ಪಡಿಸ್ಕೊತೇನೆ ಸರ್. ಅಲ್ಲ, ಆ ರೀತಿ ನಿಮ್ಮ ಮಗ ಇದ್ದವನು ಈಗ ಹೇಗೆ ಬದಲಾದ? ಅದು ನಿಮ್ಮ ಸೊಸೆಯ ಪ್ರಭಾವ ಅಂತ ಅನ್ಸುತ್ತಾ? ಹೌದು ಸರ್, ನನ್ ಸೊಸೆ ಪ್ರಭಾವ. ಅಯ್ಯೋ, ನನ್ ಮಗ ಹಿಂಗಿದ್ದವನು ಹಿಂಗ ಆಗ್ಬಿಟ್ಟ ಅಂತ ನಾನಂದ್ರೆ ಅವಳೇನಂತ, ಬಾರಿ ತಲೆ ಕಟ್ಕೊಂಡ್ ನೀನೇ ಇರು ಬಾ, ನಾನು ಒಯ್ತೀನಿ ಅಂತ ಕೇಳ್ತಾಳೆ. ಹಂಗಂತಾಳಲ್ಲ ಸರ್. ಅವಳು ವಿದ್ಯಾವಂತೆ, BCom ಮಾಡಿದಾರೆ, ಹಂಗಂತ ಮಾತಾಡ್ತಾಳೆ. ಸಂಸ್ಕಾರಕ್ಕೂ ವಿದ್ಯೆಗೂ ದೂರ ಅಮ್ಮ. ದೂರ. ಈಗ ಬುದ್ಧ ಹೇಳಿದಾರಲ್ವಾ, ಏನಂದ್ರು ಅನಿಸ್ಕೊಂಡು ಬೈಸ್ಕೊಂಡು ಮಕ್ಕೋಗಿಸ್ಕೊಂಡು ಮತ್ತೆ ಅವ್ರನ್ನ ಮಾತಾಡಿಸ್ತಾರಲ್ಲ, ಹಾಗೆ ನಾನು ಅವ್ರು ಏನಂದ್ರು ಬೈಸ್ಕೊಂಡು ಅನಿಸ್ಕೊಂಡು ಆಡ್ಸ್ಕೊಂಡು ಮಗ ಬೇಕಲ್ವಾ, ಅದಕ್ಕೆ ಅವನ್ನ ನೋಡ್ತೀನಿ, ಅವನ್ ಜೊತೆ ಮಾತಾಡ್ತೀನಿ. ನಾನ್ ಏನಾದ್ರು ಮಾಡಿದ್ರೆ ತಿನ್ನಕ್ಕೆ ಬಾಯ್ ಬರಲ್ಲ, ನನ್ ಮಗನ್ ಕೊಡೋಣ ಅಂತ ಗಮನ ತೋರಿಸ್ತೀನಿ.
ಈ ತರ ಆಗಿದೆ ಸರ್ ನನ್ ಪರಿಸ್ಥಿತಿ. ನಾನು ಒಬ್ಳೇ ಇದೀನಿ ಸರ್. ನನ್ ಜೀವನ ಹೆಂಗೆ, ನನ್ ಪರಿಸ್ಥಿತಿ ಏನು? ಆಮೇಲೆ ನನ್ ಮಗಳು ಒಂದ್ ಸೈಟ್ ಇದೆ ಸರ್, ಒಂದ್ ಸೈಟ್ ಇದೆ, ಒಂದ್ ಮನೆ ಇದೆ. ನನ್ ಮಗಳಿಗೆ ಸೈನ್ ಮಾಡಿಸ್ಕೊಡು, ಮಗಳ ಕೈಲಿ ಸೈನ್ ಮಾಡಿಸ್ಕೊಡು, ಸೈನ್ ಮಾಡು. ನಾನು ದಾನ ಪತ್ರ ಬರ್ಕೊಟ್ಟಿದ್ದೆ ಆಗೋಯ್ತು ಸರ್. ನಾನು ದಾನ ಪತ್ರ ಬರ್ಕೊಟ್ಟಿದ್ದೀನಿ ಕನಕಪುರ ಅದಲ್ಲಿ ತಕೊಂಡೋಗಿ ಇದೆಂತದ್ದು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ. ಅವನ ಫ್ರೆಂಡೇ ಲಾಯರ್. ದಾನ ಪತ್ರ ಮಾಡ್ಕೊಟ್ಟೆ ಸರ್, ನಾನು ಮಾಡ್ಕೊಟ್ಬಿಟ್ಟಿದೀನಿ. ನನ್ ಮಗಳು ಸೈನ್ ಮಾಡ್ಲಿಲ್ಲ. ಒಂದ್ ಸೈಟು ಒಂದ್ ಮನೆ. ಒಂದ್ ಸೈಟು ಅವ್ರಪ್ಪ ಮಗಳಿಗೆ ಅಂತ ಬಿಟ್ಕೊಟ್ಟಿದ್ದ. ಇವನು ಮದ್ವೆ ಮಾಡಿರೋ ಕಾರಣ ನಾನ್ ಮದ್ವೆ ಮಾಡಿದೀನಿ. ನನ್ಗೆ ಸೈಟ್ ಬೇಕೇ ಬೇಕು, ನಾನು ಅವಳಿಗೆ ಕೊಡಲ್ಲ, ನೀನ್ ಅವ್ಳ ಕೈ ಬಂದ್ ಸೈನ್ ಮಾಡ್ಸು ಅಂತಾನೆ. ಇವಾಗ್ಲೇ ನಾನ್ ಹಿಂಗ್ ಮಾಡ್ತಾರೆ, ಅವಳು ಬಂದ್ ಸೈನ್ ಮಾಡ್ಬಿಟ್ರೆ ನಾಳೆ ದಿವಸ ಇನ್ನೇನ್ ಮಾಡ್ತಾಳೆ ಅವಳು, ಸರಿಗಿಲ್ಲ ಸೊಸೆ ಅಂತ ನನ್ ಬೈಕೆ ನಾನ್ ಮಗಳ ಕೈ ಸೈನ್ ಮಾಡಿಸ್ತಾನೆ ಇಲ್ಲ. ಮಾಡಿಸ್ಬೇಡಿ. ಮಾಡ್ಸು ಅಂತ ಚಿತ್ರ ಹಿಂಸೆ ಕೊಡ್ತಾನೆ ಸರ್ ನನ್ಗೆ. ಓಕೆ. ಆ್ಯಂಡ್ ಈಗ ನೀವು ಅಡುಗೆ ಎಲ್ಲ ನೀವೇ ಮಾಡ್ಕೊಳ್ತೀರಾ? ಇನ್ನೇನ್ ಸರ್ ನಾನೇ ಮಾಡ್ಕೊಡ್ತೀನಿ. ಆಮೇಲೆ ಮಕ್ಕಳು ಕುಕ್ತ ಸೂಳಿ ಮುಂದೆ ಲೋಪ ಮುಂದೆ ಮಗಳ ಕೈ ಸೈನ್ ಮಾಡಿಸ್ತಿಲ್ವಾ ನೀನ್? ನನ್ಗೆ ನಾನ್ ಮದ್ವೆ ಮಾಡ್ಸ್ಕೊಳ್ಳೋ ಚೆನ್ನಾಗಿತ್ತ? ಮಗು ಆದ್ರೂ ಚೆನ್ನಾಗಿತ್ತ? ಮದ್ವೆ ಮಾಡ್ಸ್ಕೊಂಡಲ್ಲ ಮಗಳದು ಅವಾಗ ಚೆನ್ನಾಗಿತ್ತ? ಲೋಪರ್ ಮುಂದೆ ಅಂತ ಉದ್ದ. ನನ್ನನ್ ಯಾರಾದ್ರೂ ಬೈದ್ಬಿಟ್ರೆ ನಮ್ ತಾಯಿ ದೇವತೆ, ನಮ್ಮ ಅಮ್ಮನ್ ಯಾರಾದ್ರೂ ಬೈದ್ರೆ ನಾನ್ ಸುಮ್ನೆ ಬಿಡಲ್ಲ. ಅಮ್ಮ ಯಾರು ಅಷ್ಟೇ ಏನು ಅನ್ಬಾರ್ದು ಅಂತಿದ್ ಮಗ ಇವತ್ ನನ್ ಮಕ್ಕಳು ಕೂಟ. ಭಗವಂತನ ಮುಂದೆ ಹೇಳ್ತಾರೆ, ನೀನೇ ಪರಮಾತ್ಮ, ನೀವೇ ಪರಮಾತ್ಮ. ನಿಮ್ ಮುಂದೆ ನಾನು ಹೇಳ್ತಾ ಇರೋದು ನನ್ನ ಅಂತರಾತ್ಮದ ಕಷ್ಟನ. ನಾನು ಅಷ್ಟು ಸತ್ಯವಂತ ಸರ್. ನನ್ ಗಂಡ ಬಿಟ್ಟಿನ್ ಮಗ SLC ಬಿಟ್ಟು ಹೋಗಿದ್ದು. ಈಗ ಅವನಿಗೆ 35 ವರ್ಷ ನನ್ ಮಗನ್ಗೆ. ಅವ್ನು ಹೇಳ್ತಾನೆ, ನಮ್ಮ ಅಪ್ಪನ್ ದುಡ್ಡು ತಿಂತಾ ಇದೀಯಾ? ಅವ್ರಪ್ಪ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇದ್ರು. ಅವ್ರ ತಂದೆ ಇರಾಗ ನನ್ ಸುಖನೇ ಪಟ್ಟಿಲ್ಲ ಸರ್, ಗಂಡನ್ ಸುಖನೇ ಪಟ್ಟಿಲ್ಲ. ನಾನು ಜೀವನ ಎಲ್ಲಾ ಕಷ್ಟಪಟ್ಟೆ. ಅವ್ನ್ ಬಿಟ್ಟು ಹೋದ್ಮೇಲೆ ನಾನು ಕೂಲಿ ಮಾಡಿದೀನಿ, ಗಾರೆ ಕೆಲ್ಸ ಮಾಡಿದೀನಿ, ಮನೆ ಕೆಲ್ಸ ಮಾಡಿದೀನಿ, ಬೇರೆಯವ್ರ ಮನೆ ಚಟ್ಲಿ ತೊಳೆದಿದ್ದೀನಿ, ಕಚ್ಚನ್ ಬಲ್ತಿದ್ದೀನಿ, ಎಲ್ಲಾ ಕಷ್ಟನೂ ಪಟ್ಟಿದ್ದೀನಿ. ಮಕ್ಕಳಿಗೋಸ್ಕರ ಮುನ್ನತ್ತಿದ್ದೀನಿ. ನಾನು ಒಬ್ಬ ವಿದ್ಯಾವಂತ ಪೊಲೀಸ್ RSI ನಮ್ ತಂದೆ KSRP ನಲ್ಲಿ ಇದ್ರು. ಅಂತವ್ರ ಒಬ್ಳೆ ಮಗಳು ನಾನು. ಅಂತವ್ರ ಮಗಳಾಗಿ ಕಟ್ಕೊಂಡ್ ಗಂಡ ಸರಿ ಇಲ್ಲ ಅಂತ ಈ ಮಕ್ಳು ಸಾಕಕ್ಕೆ ಕೂಲಿ ಮಾಡಿದೀನಿ ಸರ್. ಒಬ್ಬನ್ ಮನೆ ಪಾತ್ರೆ ತೊಳೆದಿದ್ದೀನಿ ಸರ್. ನಾನು ಮನೆ ಕೆಲ್ಸ ಮಾಡಿದೀನಿ, ಗಾರೆ ಕೆಲ್ಸ ಮಾಡಿದೀನಿ, ಎಲ್ಲಾ ಮಾಡಿದೀನಿ ಸರ್. ಅವ್ರು ಕೊಟ್ಟಿದ್ ಊಟ ತಂದ್ ಮಕ್ಳು ಸಾಕಿದೀನಿ. ಇವತ್ ನನ್ ಮಗ ಮಕ್ಕಕ್ ಹೋಗ್ತಾ ಸುಳ್ಳೆ ಅಂದ, ಹಿಂಗೆಲ್ಲ ಅಂದ. ಹೆಂಡತಿ ಪ್ರಭಾವದಿಂದ ನನ್ಗೆ ಇಷ್ಟೆಲ್ಲ ಬೈದ ಸರ್. ಆದ್ರೂ ನನ್ ಮಗನ್ ಮೇಲೆ ಬಹಳ ಪ್ರೀತಿ. ಆ ಪ್ರೀತಿ ಯಾವತ್ತು ಹೋಗ್ತಾನೆ ಇಲ್ಲ. ನನ್ಗೆ ಎಷ್ಟು ತಡ್ಕೊಳಕ್ ಆಗ್ತಿಲ್ಲ, ಆ ಪ್ರೀತಿನ ಕಳ್ಕೊಳಕ್ಕೆ ಆಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ನನ್ ಜನ್ಮ. ಈಶ್ವರ. ಓಕೆ. ಆ್ಯಂಡ್ ಒಂದಮ್ಮ, ಬಹುಶಃ ನೀವು ಈ ಹೆಣ್ಮಗಳನ್ನ ಮನೆಗೆ ತರಬೇಕಾದ್ರೆ ಯಾಕೆ ನೀವು ಅಂತ ತಪ್ಪು ಮಾಡಿದ್ರಿ? ನನಗ್ ಗೊತ್ತಿಲ್ಲ ಸರ್, ಇವಳು ಹಿಂಗಿದಾಳೆ ಅಂತ. ಬೇರೆಯವ್ರು ಯಾರೋ ಮಾತಾಡಕಂತ ಹೋಗಿದ್ವಿ. ಅವಾಗ ತಂದೆ ತಾಯಿ ತುಂಬಾ ಒಳ್ಳೆಯವರು, ಅವ್ರ ಅಕ್ಕನುವೆ ತುಂಬಾ ಒಳ್ಳೆಯವಳು ಅಂತ ಅಂದ್ರು. ಆಮೇಲೆ ಹಂಗುವೆ ಕ್ಲೂ ಕೊಟ್ರು ಯಾರು, ತುಂಬಾ ಬಜಾರಿ ಇದ್ದಾಳೆ ಹುಡುಗಿ, ಭಾರಿ ಸ್ಟ್ರಾಂಗ್ ಇದ್ದಾಳೆ, ಕೋಪ ಜಾಸ್ತಿ ಇದೆ, ಹುಷಾರು, ನೋಡ್ಕೊಂಡ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ ಅತ್ಲಾಗಿ ಅಂತಂದ್ರು. ಜನಗಳು ಸುಳ್ಳಾರ್ದಾಗ ಹೇಳ್ತಾರೆ. ಇವಳಿಗೆ ಹುಡುಗಿ ಮೇಲೆ ಇಷ್ಟನೂ ಇರ್ಲಿಲ್ಲ. ಕುಳ್ಳಿಗಿದೆ ಹುಡುಗಿ, ನಂಗ್ ಬೇಡ ಅಂತಾನೆ ಹೇಳಿಲ್ಲ. ಬೆಂಗಳೂರಲ್ಲಿ ಒಂದ್ ಹುಡುಗಿ ಲವ್ ಮಾಡ್ತಿದ್ದೀನಿ, ಆಗ್ತೀನಮ್ಮ ಅಂದ. ಬೇಡಪ್ಪ, ನಮ್ ಜಾತಿಗೆ ಕಳಂಕ ಬರುತ್ತೆ, ತಂದೆ ಇಲ್ಲಿರೋ ಮಗ ತಾಯಿ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂತ ಹೇಳ್ತಾರೆ ಮಗನೇ, ಬೇಡ ಮಗನೆ ಅಂತ. ನಾನ್ ಹೇಳಿದ್ ಗೆರೆ ಅವ್ನ್ ದಾಟ್ತಾ ಇರ್ಲಿಲ್ಲ ಸರ್. ಅವನು ಆಯ್ತಮ್ಮ, ಹೆಂಗ್ ಇಷ್ಟಪಟ್ಟಿದ್ಯಾ ಹಂಗೆ ಆಯ್ತೀನಿ ಬಿಡಮ್ಮ ಅಂತ ನನ್ನ ಇಷ್ಟ ಪ್ರಕಾರನೇ ಆದ. ನನ್ನ ನೋಡ್ಕೋತಾಳೆ, ಲಾಸ್ಟಿಗೆ ಬಡವ್ರ ಮನೆ ಹುಡುಗಿ ನಾನ್ ನೋಡ್ಕೋತಾಳೆ ಅಂತ ಆಸೆ ಪಟ್ಟು ತಗೊಂಬಂದು ಅಂತ ಸರ್. ನನ್ ದೂರ ತಳ್ಬಿಟ್ಟ ಸರ್ ನನ್ ಮಗ. ಏನಾದ್ರು ಮಾತಾಡಿದ್ರೆ ಬಾಯಿ ಬಂದಂಗ್ ಬೈತಾನೆ. ನಮ್ಮ ಅಪ್ಪನ್ ದುಡ್ಡು ತಿಂತಾ ಇದ್ಯಾ ಅಂತಾನೆ. ನಾನು ಲೈಟ್ ಬಿಲ್ ಕಟ್ತೀನಿ ಸರ್, ಸೌದೆ ಇಲ್ಲ ಅಂದ್ರೆ ತಂದಾಕ್ತೀನಿ. ಏನಾದ್ರೂ ಮಗುಗ್ ಬೇಕಾದ್ರೆ ತಿಂಡಿ ತಂದು ಕೊಡ್ತೀನಿ. ಸಾಲ ಮಾಡಿದೀನಿ, ಮಗಳ್ದು ಸಿಸೇರಿಯನ್ ಆಗಿದೆ, 12 ವರ್ಷ ಮಕ್ಳಿರ್ಲಿಲ್ಲ ಅವ್ರಿಗೆ. ಅವ್ನ್ ಮಗು ಆಗ್ಬೇಕಾದ್ರೆ ತಿಂಗಳ 5,000 ಖರ್ಚು ಮಾಡಿದೀನಿ. ಆಮೇಲೆ ಮಗು ಆಗ್ಬೇಕಾದ್ರೆ 1 ಲಕ್ಷ ಖರ್ಚಾಯ್ತು ಸರ್. ಆಸ್ಪತ್ರೆ ಶಾಂತಿನಿಗೆ ನಾನು ಬೆಂಗಳೂರು ಜಯನಗರದಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ಮನೆ ಕರ್ಕೋಬೇಕಾದ್ರೆ 1 ಲಕ್ಷ ಆಯ್ತು. ನಮ್ಮ ಮಳೆಯ 1 ರೂಪಾಯಿನೂ ಬಿಚ್ಚಿರ್ಲಿಲ್ಲ. ಅವನು ನಾವೇ ಕೊಟ್ಟು ಕರ್ಕೊಂಡ್ ಬಂದು ಸಾಲ ಮಾಡಿದೀನಿ ಸರ್. ನಾನು ಆ ಸಾಲ ತೀರ್ಸ್ಕೊಂಡು ನನ್ ಜೀವನ ಸಾಕೊಂಡು ಅವನಿಗೂ ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಪ್ರೀತಿ ತೋರ್ಸ್ಬಿಟ್ರೆ ಸತ್ಯವಾಗ್ಲೂ ಅವ್ನ್ ದುಡ್ಡಲ್ಲಿ ಅವ್ರ ಅಪ್ಪನ ದುಡ್ಡೇ ಅವ್ನ್ ಕೊಟ್ಬಿಡ್ತೀನಿ.
ನಂಗ್ ಪ್ರೀತಿ ತೋರ್ಸ್ಬೇಕು ಅಮ್ಮ ಅಂತ ಒಂದ್ ದಿವಸ ಅನ್ನಲ್ಲ ಸರ್, ನನ್ನ ತಿರ್ಗಿನೂ ನೋಡಲ್ಲ. ಅವ್ನ್ ಹೆಂಡತಿ ಎದ್ರಕೊಳ್ತಾನೆ, ಸಾಯ್ತೀನಿ ನಾನು ಅಂತ ಅವಳು ಎದ್ಸ್ಬಿಟ್ಟವಳೆ. ಅದಕ್ಕೆ ಅವನಂಗೆ ಹೇಳ್ತಾನೆ ಸರ್ ಅವನು. ಏನು ಹೇಳಿ ಇಂಥ ಮಕ್ಕಳಿಗೆ. ಒಂದು ತಾಯಿಗೆ ಮುಖಕ್ಕೆ ಒಗಿಯೋ ಹಂತಕ್ಕೆ ಹೋಗ್ತಾನೆ ಅಂದ್ರೆ ಉದ್ದ ಸರ್, ಮಕ್ಳು ಕುಡ್ಡ ಸುಳ್ಳು ಹೇಳ್ವಾ, ಸುಳ್ಳು ಹೇಳ್ವಾ ನೀವು ಅಂತ ಅವ್ನ ಹೆಂಡತಿ ಮುಂದೆ. ಏನಾದ್ರೂ ಒಂದ್ ಸ್ವಲ್ಪ ಜಗಳ ಬಂದ್ಬಿಟ್ರೆ ಅವ್ನ ಹೆಂಡತಿ ಮುಂದೆನೆ ಬಾಯಿ ಬಂದಂಗ್ ಬೈತಾನೆ. ನನ್ಗೆ ಹಂಗಾಗ್ಬಿಡ್ತಾನೆ, ಕೋಪ ಜಾಸ್ತಿ ಬಂದ್ಬಿಡುತ್ತೆ. ಅವಾಗ ನಾನ್ ಎದ್ರುಕೊಂಡು ಆಯ್ತಪ್ಪ ಅಂದ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಹೋಗ್ಬಿಟ್ಟಿದ್ದೆ ಬೆಂಗಳೂರಲ್ಲಿ ಸರ್, ನನ್ ಸಂಬಂಧಿಕರ ಮನೆ 3 ತಿಂಗಳಿದ್ದೆ. ಅವ್ರ ಮನೆ ಕೆಲ್ಸ ಮಾಡ್ಕೊಂಡು ಅವ್ರು ಹೇಳ್ದಂಗ್ ಕೇಳ್ಕೊಂಡು ನಾನು 3 ತಿಂಗಳು ಅಲ್ಲೇ ಇದ್ದೆ ಕೊರೋನಾ ಇದ್ರಲ್ಲಿ. ಅಮ್ಮ ನೀನ್ ಎಲ್ಲಿದ್ಯಾ ಅಮ್ಮ, ಬಾಮ್ಮ ಮನೆಗೆ ಅಂತ ಒಂದ್ ದಿವ್ಸಕ್ಕೂ ಒಂದಿಲ್ಲ ಸರ್. ಕರುಳಿನ ಮಿಡಿತ ನನ್ ಮಗಳು ನನ್ನ ಅಮ್ಮ ಯಾಕಮ್ಮ ಬೇರೆಯವ್ರ ಮನೇಲಿ ಇದ್ಯಾ, ಹೇಗಾದ್ರೂ ಮಾಡಿ ಬಂದ್ಬಿಡಮ್ಮ, ಬಂದ್ಬಿಟ್ ಮನೆ ಸೇರ್ಕೊಳಮ್ಮ, ನೀನ್ ಅಲ್ಲಿ ಇರ್ಬೇಡ ಬಾಮ್ಮ. ನಮ್ಮ ಅಮ್ಮಂಗೆ ಏನೇನ್ ಕೆಲ್ಸ ಕೊಡ್ತಾವ್ರು, ನಮ್ಮ ಅಮ್ಮಂಗ್ ಕಾಲ್ ನೋವು ಮೊದ್ಲೇನೆ, ಕೆಲ್ಸ ಮಾಡಕ್ ಆಗಲ್ಲ ಅಂತ ನನ್ ಮಗಳು ಅಷ್ಟು ಅಂಬರ್ಸಳು. ಆದ್ರೆ ಒಂದ್ ದಿವ್ಸಕ್ಕೂ ಫೋನ್ ಮಾಡಿ ಕರ್ದಿಲ್ಲ. ಆದ್ರೂ ನಾನು ಅವ್ನ್ಗೆ 2,000 ಮನೇಲಿ ದುಡ್ಡಿಟ್ಟು ಹೋಗಿದ್ದೀನಿ ತಗೊಳಪ್ಪ ಅಂದೆ. ಆಮೇಲೆ ತಿರ್ಗಾ ಅವ್ರ ಮಗನ್ ಕೈಲಿ ಫೋನ್ ಪೇ ಮಾಡಿಸ್ದೆ. ನನ್ ಮಗ ಹೆಂಗಿದ್ದಾನೋ, ಉಂಡಿದ್ದಾನೋ, ಉಪವಾಸ ಇದ್ದಾನೋ, ಕೊಳನ ಬೇರೆ ಕೆಲ್ಸ ಇಲ್ಲ, ಮಗು ಇದೆ ಮನೇಲಿ ಅಂತ ಕಳ್ಸಿದೀನಿ ಸರ್. ಆದ್ರೂ ತಾಯಿ ನಮ್ಮ ಮುಖಾನೇ ತೋರ್ಸ್ತಾ ಇಲ್ಲ ಸರ್ ನನ್ ಮಗ. ಒಂದೊಂದ್ಸರಿ ಯಾಕಪ್ಪ ಬದುಕಿದೀನಿ ನಾನು, ನನ್ ಮಗನೇ ಇಲ್ದಿದ್ಮೇಲೆ ನನ್ನ ಹತ್ರ ನಾನ್ ಬದುಕಿರೋದು ಹೇಗೆ, ಅವ್ರ ಜೊತೆನೆ ಚೆನ್ನಾಗಿದೆ ಅಂತ ಮನೇನೂ ಬಿಟ್ಬಿಟ್ಟು ಬಂದೆ ಸರ್ ನಾನು. ಈಗ ಎಲ್ಲಿದ್ದೀರಮ್ಮ? ಈಗ ಪಕ್ಕದಲ್ಲಿ ಒಂದು ಸೀಟ್ ಮನೆ ಇದೆ, ಒಂದ್ ಚಿಕ್ಕದೊಂದು ಸೀಟ್ ಮನೆ ಇದೆ. ಅದ್ರಲ್ಲಿ ಮಳೆ ಹಿಡಿತಾ ಇದೆ, ಎಲ್ಲ ನೆನೀತಾ ಇದೆ ಸರ್. ಸಾಮಾನೆಲ್ಲ ಇಟ್ಕೊಂಡು ಅದ್ರಲ್ಲೇನೆ ಒಂದ್ ಅಡಿಗೆ ಮಾಡ್ಕೊಂಡು ಅದ್ರಲ್ಲೇ ಕಾಲ ಕಳೀತಾ ಇದ್ದೀನಿ ಸರ್. ಅವರು ನೆಟ್ಟಿಗೆ ಡ್ಯೂಟಿ ಮಾಡಿಲ್ಲ, ನಮ್ಮ ಯಜಮಾನ್ರು ಡ್ಯೂಟಿ ಮಾಡಿದ್ರೆ ನನ್ಗೂ 15,000 ಬರೋದು. ಒಂದ್ 6,000 7,000ದಲ್ಲಿ ನೋಡಿ ಹಿಂಗೆ ಸಾಲ ತೀರ್ಸ್ಕೊಂಡು ಅದ್ರಲ್ಲೂ ಗಂಜಿ ಕುಡ್ಕೊಂಡು ಎಲ್ಲಾರ ಕೆಲ್ಸಕ್ ಹೋಗ್ತಿದೆ. ಕಾಲ್ ನೋವು, ಕೆಲ್ಸಕ್ ಹೋಗಕ್ ಆಗಲ್ಲ. ನಮ್ಮ ಅಪ್ಪನ್ ದುಡ್ಡು ತಿಂತೀಯ, ನಮ್ಮ ಅಪ್ಪನ್ ದುಡ್ಡು ತಿಂತೀಯ ಅಂತ ಬೈತಾನೆ. ಓಕೆ, ಈಗ ಅಂತಿಮವಾಗಿ ಈ ಊಟಕ್ಕೆಲ್ಲ ಪರವಾಗಿಲ್ಲ ಇದೆ ಅಂದರೆ ಈಗ ಹೌದು ಆ ಪ್ರೀತಿನೋ ದೂರ ಬಿಡಿ. ಒಂದು ಮೊದಲನೇದಾಗಿ ಹೇಳ್ಬಿಡ್ತೀನಮ್ಮ, ಆತ ನಿನ್ನ ಕಣ್ಣ ಮುಂದೆಯೇ ಅವಶ್ಯವಾಗಿ ಅನುಭವಿಸ್ತಾನೆ, ಹಾಗೂ ಅವರ ಸಂಸಾರವೂ ಕೂಡ ಒಡೆದು ಹೋಳಾಗುತ್ತೆ. ನೀನು ಅದನ್ನು ಕಣ್ಣಾರೆ ನೋಡ್ತೀಯ. ಇದಕ್ಕಿಂತ ದೊಡ್ಡ ನರಕವನ್ನು ಒಬ್ಬ ತಾಯಿಯಾಗಿ ಅದು ನಿನ್ನ ಪಾಲಿಗೆ ನರಕವೇ. ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ. ಈಗ ಆತ ಏನು ಮಾಡ್ತಾ ಇದ್ದಾನೆ ಅದಕ್ಕೆ ಆತ ಅನುಭವಿಸ್ತಾನೆ, ಆ್ಯಂಡ್ ಅವನ ಸಂಸಾರವೇ ಒಡೆದು ಚೂರಾಗುತ್ತೆ. ನೀನು ಅದನ್ನು ಕಣ್ಣಾರೆ ನೋಡ್ತೀಯ. ನೀನು ಅವತ್ತೇನು ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಆತ ಮಾಡಿರೋದನ್ನು ಆತ ಅನುಭವಿಸ್ಲೇಬೇಕು. ಇವತ್ತು ಯಾರ ಪರವಾಗಿ ದೇವರನ್ನು ಆಚೆ ಇಟ್ಟಿದ್ದಾನೆ, ಆ ದುಷ್ಟಶಕ್ತಿಗಳು ಒಳಗಡೆ ಇಟ್ಕೊಂಡು ದೇವರನ್ನು ಆಚೆ ಇಟ್ಟಾಗ ಯಾರೂ ಉದ್ಧಾರ ಆಗಲ್ಲ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಸ್ವತಃ ನೀವೇ ಆದರೂ ಅಷ್ಟೇ, ನಾನಾದ್ರೂ ಅಷ್ಟೇ. ನಾನು ಅಷ್ಟೇ ಸರ್. ಅವ್ರಪ್ಪ ಮನೆ ಬಿಟ್ಟು ಹೋದಾಗ ಎಲ್ಲಾ ದೇವ್ರನ್ನು ಮಾಡ್ದೆ. ಯಾರೇನ್ ಹೇಳ್ತಾರೆ ಎಲ್ಲ ಮಾಡಿ 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 ಇವಾಗ ಮೈ ಮೇಲೆ ದೇವ್ರು ಬರೋದೇ ಆಗ್ಲಿ, ಒಂದ್ ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ನಾನು ಏನು ಇಷ್ಟ ಪಡಲ್ಲ. ಮನ್ಸಲ್ಲಿ ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ. ಪಿರಮಿಡ್ ವ್ಯಾಲಿ ಇದೆ, ಅಲ್ಲಿ ಹೋಗ್ತೀನಿ, ಧ್ಯಾನ ಮಾಡ್ತೀನಿ, ಮನೇಲೆ ಇರ್ತೀನಿ ಸರ್. ಅಷ್ಟೇ, ನಾನು ಬೇರೆ ಏನು ಮಾಡಕ್ ಹೋಗಲ್ಲ. ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಂಡ್ ತಿರ್ಗಲ್ಲ ಸರ್ ನಾನು. ಹೊಡೆದಿ ವಸ್ತನೆಲ್ಲ ಹಾಳು ಮಾಡ್ಕೊಬಿಟ್ಟೆ. ಅವ್ರಪ್ಪ ಮನೆಗ್ ಬರ್ಲಿ, ನನ್ ಜೀವನ ಸರಿ ಹೋಗ್ಲಿ, ನನ್ ಮಕ್ಕಳನ್ನ ಕಾಪಾಡ್ತಾನೆ ಅಂತ ಎಲ್ಲ ಮಾಡಿ ಹೀಗಾಗಿ ಎಲ್ಲಾರ ಮೇಲೂ ನಂಬಿಕೆ ಹೋಗ್ಬಿಟ್ಟಿದೆ ನನ್ಗೆ. ದೇವಸ್ಥಾನ ಅಲ್ಲೋಗೋದು ಇಲ್ಲೋಗೋದು ಎಲ್ಲ ತಿರ್ಗಿ ಮಾಡಿದೀನಿ ಸರ್ ನಾನು. ಕೇಳಿಸ್ಕೊಳ್ಳಿ ಅಮ್ಮ, ಪ್ರಯೋಜನ ಆಗ್ಲಿಲ್ಲ. ಈಗ ಮಗನ್ಗೋಸ್ಕರ ಏನಾರ ಮಾಡ್ಲಿ ಅಂದ್ರೆ ಏನೋ ಆಯ್ತಾ ಇಲ್ಲ ಸರ್. ನಿಮ್ಮ 2 ಒಳ್ಳೆ ನುಡಿಗಳ ಕೇಳಿ ನನ್ನ ಮನಸ್ಸು ಸಮಾಧಾನ ಕೊಡಿ ಸರ್. ನನ್ಗೆ ಮನಸ್ಸು ಉಂಡ್ರು ಸಮಾಧಾನ ಇಲ್ಲ, ಉಪವಾಸ ಇದ್ರು ಸಮಾಧಾನ ಇಲ್ಲ. ನನ್ಗೆ ಏನ್ ಮಾಡ್ಲಿ, ಎಲ್ಲಿ ಹೋಗ್ಲಿ, ಏನ್ ಮಾಡ್ಲಿ? ಏನಾದ್ರೂ ಒಂದ್ ಕೆಲ್ಸಕ್ಕಾದ್ರೆ ಹೋಗ್ಲಾದ್ರೆ ಕಾಲ್ ನೋವು, ಕೆಲ್ಸಕ್ ಹೋದ್ರೆ ಒಂದ್ ಸಮಾಧಾನ ಸಿಗುತ್ತೆ. ನನ್ಗೆ ಅಂದ್ರೆ ಕಾಲ್ ನೋವು ಸರ್. ಕೆಲ್ಸದ ಸುಮ್ನೆ ಕೂರಿಸ್ತಾರ. ಸರಿ ಅಮ್ಮ, ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ನಾನು ಹೇಳುವಂಥದ್ದು, ಈ ಮುಂಚೆನೇ ಒಂದು ಮಾತು ಹೇಳಿದೆ ನಿಮ್ಮ ಮಗನ ಸಲುವಾಗಿ. ಅದು ನಾನು ಈಗಲೂ ಸ್ಪಷ್ಟವಾಗಿ ಹೇಳ್ತೀನಿ. ಅಂತಹದೊಂದು ಸಮಯ ಬರುತ್ತೆ, ಆದರೆ ನೀನು ಅವಾಗ ಕೇವಲ ಕಣ್ಣೀರು ಹಾಕ್ಬೋದೇ ಹೊರತು ನೀನೇನು ಮಾಡೋ ಪರಿಸ್ಥಿತಿಯಲ್ಲಿ ನೀನಿರಲ್ಲ. ಯಾಕಂದರೆ
ಅವರವರು ಮಾಡಿರೋ ಆ ವಿಚಾರಗಳನ್ನು ಅವರವರು ಅನುಭವಿಸಲೇಬೇಕು. ಇವನ್ ನಿನ್ನನ್ನು ಪಾದ ತೊಳೆದು ಪೂಜೆ ಮಾಡಿದರೂ ಕೂಡ ಅದಕ್ಕೇನು ಬರುತ್ತೋ ಆತ ಅನುಭವಿಸ್ಬೇಕಿತ್ತು. ಇವತ್ತು ಅದರ ವಿರುದ್ಧವಾಗಿ ತಾಯಿಯನ್ನ ಇನ್ಯಾವುದೋ ಕೆಟ್ಟ ಪದಗಳಿಂದ ಹಾಗೂ ಮುಖಕ್ಕೆ ಉಗಿಯೋ ಕೆಲಸ ಮಾಡ್ತಾರೆ ಅಂದರೆ ನೋಡಮ್ಮ, ಒಂದು ಇಲ್ಲಿ ನಾನು ದೇವ್ರು ಮಾಡ್ತಾನೆ ಅದು ಮಾಡ್ತಾನೆ, ಇಲ್ಲ ಇಲ್ಲ ಇಲ್ಲ, ಅವರ ಮನಸ್ಥಿತಿಗಳೇ ಅವರವರಿಗೆ ಅದನ್ನು ಕಲಿಸುತ್ತೆ. ಇದೇನೋ ದೇವರು ಬಂದು ಮಾಡ್ತಾನೆ ಅಂತ ಅಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೌದು, ನಾವು ದೇವರನ್ನು ನಂಬುತ್ತೀವಿ, ಬಟ್ ಅದಕ್ಕೂ ಮುಖ್ಯವಾಗಿ ದೇವರು ನಮ್ಮ ಅಂತರಾತ್ಮದಲ್ಲಿ ನಾನು ನಿಮ್ಮ ಜೊತೆ ಒಳ್ಳೆ ಮಾತು, 4 ಒಳ್ಳೆ ಮಾತು ಹೇಳಿದ್ರೆ ಈ ಜಗತ್ತು ನನಗೆ ವಾಪಸ್ ಅದನ್ನೇ ಕೊಡುತ್ತೆ, ಇನ್ನೇನೂ ಕೊಡಲ್ಲ. ಈವನ್ ಯಾರೋ ನನಗೆ ಬೈದರೂ ಕೂಡ ನಾನು ಒಳ್ಳೆ ಮಾತಾಡೋನಾಗಿ ನನಗೆ ಆ ಬೈಗುಳಗಳು ಖಂಡಿತ ಕೇಳಿಸೋದಿಲ್ಲ, ಹಾಗೂ ನನ್ನ ಮೇಲೆ ಯಾವ ಪ್ರಭಾವನೂ ಬೀರೋದಿಲ್ಲ. ನನಗೆ ಕೇವಲ ಕೇಳಿಸೋದು ಬೇರೆಯವರ ಕಷ್ಟದ ಮಾತುಗಳು, ಅಥವಾ ಬೇರೆಯವರ ಹೊಗಳಿಕೆ, ಅಥವಾ ಬೇರೆಯವರ ನೋವಿನ ಮಾತುಗಳು. ನನ್ನ ಗಮನ, ನನ್ನ ಯೋಚನೆ ಹಾಗೂ ನಾನು ಇದಕ್ಕೆ ಶರಣಾಗಿದ್ದೀನಿ ಎಂದಾಗ ಜಗತ್ತು ನನಗೆ ವಾಪಸ್ ಅದನ್ನೇ ಕೊಡುತ್ತೆ. ಒಬ್ಬ ತಾಯಿಗೆ ಮಗನಾಗಿ ನೀನೇನು ಕೊಟ್ಟಿದ್ದೀಯೋ ನಿನಗೂ ಒಂದು ಕಡೆಗಾಲ ಇದೆ. ನೀನು ಹೋಗ್ತಾ 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 ಚಿಕ್ಕ ಮಗು ಆಗಲ್ಲ, ನೀನು ಹೋಗ್ತಾ ಹೋಗ್ತಾ ಈ ದೇಹ ಅಳಿದು ಹೋಗು, ಈ ದೇಹ ಮುಪ್ಪಾಗುತ್ತೆ. ನೀನು ಒಂದು ದಿವಸ ಪಕ್ಕದ ಗುಡಿಸ್ಲಲ್ಲಿ ಬದುಕೋ ದಿನ ಬರುತ್ತೆ. ಬಟ್ ಎಲ್ಲವೂ ಚೆನ್ನಾಗಿದ್ದಾಗ ಹೇಗೆ ನಡ್ಕೊಳ್ತಿದ್ಯಾ ಅನ್ನೋದು ಬಹಳ ಮುಖ್ಯ. ಇದು ನಿಮ್ಮ ಮಗನ ವಿಚಾರ. ಕೆಲ್ಸ ಕೊಟ್ಟಿ ಸರ್, ಮಳೇಲಿ ನೆನ್ಕೊಂಡ್ ಬಂದ್ರೆ ಅಮ್ಮ ನೀನ್ ಮಳೇಲಿ ನೆನ್ಕೊಂಡ್ ಬಂದಿದ್ಯಾ ಅಂತ ಎಷ್ಟು ಕಣ್ಣೀರ್ ಹಾಕೊಂಡ್ ಗೊತ್ತಾ, ಅಷ್ಟು ನೆನ್ಕೊಂಡಾಳ. ಇವತ್ತು ಮಳೇಲಿ ನೆನೀತಾ ಇದ್ದೀನಿ, ಮಳೆ ಎಲ್ಲ ಮನೆ ಸೋರ್ತಾ ಇದೆ, ಯಾಕಮ್ಮ ನೀನಲ್ಲಿ ಇದೀಯಾ, ನೀನ್ ಬಂದ್ಬಿಡಮ್ಮ ಈ ಮನೆಗೆ ಅಂತ ಏನು ಹೇಳಲ್ಲ ಸರ್ ಅವನು. ನಾನ್ ನೋಡ್ಬಿಟ್ಟು ಹೋದ್ರೆ ಹೋಗು, ತೊಳಗು ಆಚೆ, ನೀನ್ ಏನೇನ್ ತಂದಿದ್ಯ ಎಲ್ಲ ಎತ್ಕೊಂಡ್ ಆ ಮನೆಗ್ ಹೋಗು, ನೀನು ಎತ್ಕೊಂಡ್ ಹೋಗು, ನಿಂದೇನ್ ಬೇಕಲ್ಲ ಎತ್ಕೊಂಡ್ ಹೋಗು, ಆ ಮನೆಗ್ ಹೋಗು ಅಂದ್ಬಿಟ್ಟ ಸರ್. ಎತ್ಕೊಂಡ್ ಹೋಗು ಅಂದ್ಬಿಟ್ಟ. ನೋಡಿಯಮ್ಮ, ಒಂದು ಇಲ್ಲಿ ಹೇಗೆ ಹುಡುಕಿದ್ರು ಕೂಡ ನಮ್ಮ ಅಳಿಯ ದೇವ್ರಂತ ಮನ್ಸರು ಸರ್, ಅವರು ಕೆಟ್ಟದ್ ಯಾರಿಗೂ ಬಯಸಲ್ಲ, ಒಳ್ಳೆ ಮನ್ಸನೆ. ಆ ಯಪ್ಪನ್ಗೆ ಏನಂತಾನೆ, ಸೂಳೆ ಮಗ, ಆ ಸೂಳೆ ಮಗ ಬಂದು ಯಾವ ಸೈನ್ ಹಾಕಿಸ್ತಾನಮ್ಮ, ಆ ಸೂಳೆ ಮಗನ್ಗೆ ನಮ್ಮಪ್ಪ ಜಾಸ್ತಿ ಯಾಕಮ್ಮ ಬೇಕು, ಆ ಸೂಳೆ ಮಗನ್ಗೆ ನಮ್ಮಪ್ಪ ಸಂಪಾದನೆ ಮಾಡಿರೋದು ಏನ್ ಬೇಕಾ ಸೂಳೆ ಮಗನ್ಗೆ ಅಂತ ಕೇಳ್ತಾನೆ ಸರ್. ಅವ್ರ ತಾಯಿನೂ ತುಂಬಾ ಒಳ್ಳೆ ಮನ್ಸೆ. ನೋಡಿಯಮ್ಮ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ 2 ವಿಚಾರವನ್ನು ನಾನು ನಿಮಗೆ ಹೇಳ್ತೀನಿ. ಹೌದು, ಈ ಸಮಯದಲ್ಲಿ ನಾನು ನಿಮಗೆ ಹೇಳಬಾರ್ದು, ಬಟ್ ಆದರೂ ಕೂಡ ಕೇಳ್ತಾ ಇರೋ ಎಷ್ಟೋ ಮನೆಗಳಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ, ಹಾಗಾಗಿ ಇದನ್ನು ನಾನು ಹೇಳಲೇಬೇಕು. ಒಂದು ಹೆಣ್ಮಗಳನ್ನು ನಮ್ಮ ಮನೆಯೊಳಗಡೆ ತರಬೇಕಾದ್ರೆ ನೀವು ಕೂಡ ಅವತ್ತು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಇನ್ನೊಬ್ರು ಯಾರೋ ಏನೋ ಹೇಳ್ತಾವ್ರೆ ಅಂದರೆ ಅದನ್ನು ಕೆಟ್ಟದ್ಗೆ ಹೇಳ್ತಾವ್ರೆ ಅನ್ನೋದಕ್ಕಿಂತ ಅವತ್ತೊಂಚೂರು ನೀವು ಯೋಚನೆ ಮಾಡಿದರೆ ನಿಮ್ಮ ಮಗ ನಿಮ್ಮ ಹತ್ರನೇ ಉಳಿತಾ ಇದ್ದ. ಇವತ್ತು ಮಗ ಪಕ್ಕದಲ್ಲಿದ್ದಾನೆ, ಬಟ್ ಆ ಮಗ ನಿಮಗೆ ಸಿಗ್ತಾ ಇಲ್ಲ. ಆ ಮಗ ಕೇಳಿಸ್ಕೊಳ್ಳಿ ಅಮ್ಮ, ಕೇಳಿಸ್ಕೊಳ್ಳಿ. ಆ ಮಗ, ಅವನ ಹತ್ರ ದುಡ್ಡಿರ್ಲಿಲ್ಲ, ಬಟ್ ಅವನ ಹತ್ರ ಪ್ರೀತಿ ಇತ್ತು ಹಾಗೂ ಅಮ್ಮ ಅನ್ನೋ ಮಮಕಾರ ಇತ್ತು. ಇವತ್ತು ಅವನ ಹತ್ರ ಕೆಲಸ ಇದೆ, ದುಡ್ಡಿದೆ, ಆದರೆ ಆ ಮಮಕಾರ ಇಲ್ಲ. ಹಾಗೂ ನೀನು ಒಂದು ವಸ್ತು ಅಷ್ಟೇ, ನೀನೊಂದು ವ್ಯಕ್ತಿ ಅಲ್ಲ ಅವನಿಗೆ. ಈಗ ನೀನು ಅವನಿಗೆ ಭಾರ ಆಗ್ಬಿಟ್ಟಿದೀಯಾ. ಮೂಲಭೂತವಾಗಿ ನೀವು ಮಾಡಿದಂತಹ ಆ ಚಿಕ್ಕ ತಪ್ಪು ಇವತ್ತು ನಾನು ನಿಮಗೆ ಹೇಳಲೇಬೇಕು. ಒಂದು ಹೆಣ್ಮಗಳನ್ನ ಕರ್ಕೊಂಡ್ಬರ್ಬೇಕಾದ್ರೆ ಬಹುಶಃ ನೀವು ಗಮನಿಸಬೇಕಿತ್ತು. ಆ್ಯಂಡ್ ಇಂತಹ ದೊಡ್ಡ ರಾಕ್ಷಸಿ ಎನ್ನುವುದಾದರೆ ಒಂದು ಗುಣವಾದರೂ ನಿಮಗೂ ಕಂಡಿರುತ್ತೆ, ಬಟ್ ನೀವು ಅದನ್ನು ಲೆಕ್ಕಕ್ಕೆ ತಗೊಂಡಿರೋದಿಲ್ಲ. ಅಂದ್ರೆ ಅವ್ರ ತಂದೆ ಇಲ್ವಲ್ಲ ಸರ್, ಇದ್ರಿಂದ ಎಲ್ಲಾ ಬೆಂಗಳೂರೆಲ್ಲ ಹುಡುಕ್ತೆ, ಕೆಂಗೇರಿಲೆಲ್ಲ ಹುಡುಕ್ತೆ ಸರ್, ಮೈಸೂರ್ ಎಲ್ಲಾ ಕಡೆ ಹೋಗಿದ್ದೆ. ಯಾಕೆ ಅವ್ರಪ್ಪ ಮನೆ ಬಿಟ್ಟು ಹೋದ, ಉತ್ತಮವಾದ ಮನೆಗಳಲ್ಲಿ ಯಾಕೆ ಅವ್ರಪ್ಪ ಮನೆ ಬಿಟ್ಟು ಹೋದ, ನಿಮ್ಗೆ ಎಷ್ಟ ಆಸ್ತಿ ಇದೆ, ಅವ್ನ್ ಏನ್ ಓದಿದ್ದಾನೆ ಹುಡುಗ, ಈ ತರ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರು. ಅಮ್ಮ ನೋಡಿ, ಕೇಳಿಸ್ಕೊಳ್ಳಿ, ಬಹುಶಃ ನಿಮ್ಮ ಮಗ ಮದುವೆ ಆಗದೇನೆ ಉಳಿದು ಬಿಟ್ಟಿದ್ರು ಕೂಡ ಇದೊಂದು ನರಕ ಬರ್ತಿರ್ಲಿಲ್ಲ ನಿಮಗೆ, ಹೌದಲ್ವಾ? ಅವ್ನ ಏನ್ ಹೇಳ್ದ ಸರ್, ನಮ್ ತಾಯಿಗೋಸ್ಕರ ಅನಾಥಾಶ್ರಮದಲ್ಲೇ ನಾನ್ ಮದ್ವೆ ಮಾಡ್ತೇನೆ, ನಮ್ಮಮ್ಮ ಚೆನ್ನಾಗಿರ್ಬೇಕಷ್ಟೇನೆ, ನಂಗೆ ಅನಾಥಾಶ್ರಮದಲ್ಲಾದ್ರೂ ಮದ್ವೆ ಮಾಡ್ಕೊತೀನಮ್ಮ, ನಾನು ಎಲ್ಲೂ ಹೇಳಿ ತಿಕ್ತಿದ್ರು ಪರವಾಗಿಲ್ಲಮ್ಮ ಅಂತ ಹೇಳಿದ್ದ. ಆಮೇಲೆ ಅವ್ರ ಅಕ್ಕ ತಂಗಿರು ತುಂಬಾ ಒಳ್ಳೆಯವರು, ತಂದೆ ತಾಯಿ ತಂತೆ ಅಷ್ಟು ಒಳ್ಳೆಯವರು ಸರ್ ಅವರು. ಈ ಹುಡುಗಿ ಅಷ್ಟು ಬಜಾರಿ. ಇಲ್ಲಮ್ಮ, ನೀವೀಗ ನನ್ ಬೆನ್ ಹೋಗುಟ್ಲು. ಆಮೇಲೆ ಟಿಪ್ ಮೆಟಾಲಿಟಿ ಇರುವಳು ನೀನು ಅಂತ ಕೇಳಿದ್ಲು. ನಾನಂದೆ, ನೋಡಮ್ಮ, ಕೈ ನೀಟಾಗಿ, ಇವಾಗೆಲ್ಲ ಕೊರೋನಾ ಎಲ್ಲ ಇದೆಯಲ್ಲ, ಸತ್ಯ ಹೇಳ್ತಾ ಇದ್ದೀನಿ ಸರ್, ಇನ್ನೇನು ಹೇಳ್ತಲ್ಲ, ನಿಮ್ ಹತ್ರ ಯಾವ್ದೇ ಸುಳ್ಳು ಹೇಳ್ತಿಲ್ಲ ನಾನು. ಕೊರೋನಾ ಇದೆಯಲ್ಲ, ಅದರಿಂದ ಬಾತ್ರೂಮ್ ಹೋದ್ಮೇಲೆ ಕೈ ಸೋಪ್ ಹಾಕಿ ಕೈ ತೊಳ್ಕೊಂಡ್ ಬರ್ಬೇಕಮ್ಮ ಒಳಗಡೆಗೆ. ಬೆಳಿಗ್ಗೆ ಎದ್ದು ಹೆಣ್ಮಗ್ಳು ಸ್ನಾನ ಮಾಡಿ ಬಾಗಿಲು ರಂಗೋಲಿ ಹಾಕ್ಬೇಕು ಅನ್ನೋ ತಪ್ಪ ಸರ್ ನಾನು.
ಅದಕ್ಕೆ ಏನಕ್ಕಮ್ಮ ಹಾಕ್ಬೇಕು ರಂಗೋಲಿನ? ನೀನ್ ಏನ್ ಉದ್ಧಾರ ಮಾಡಿದ್ಯಾ ರಂಗೋಲಿ ಹಾಕಿ? ನಮ್ಮಪ್ಪ ಮನೆ ಬಿಟ್ಟೋದ, ನೀನ್ ರಂಗೋಲಿ ಹಾಕಿ ಪೂಜೆ ಮಾಡಿ ಏನ್ ಮಾಡಿದ್ಯಾ ನೀನು? ನೀನೇನ್ ಉದ್ಧಾರ ಮಾಡಿದ್ಯಾ ಈ ಮನೆನ ಅಂತ ಜಗಳ ಪಡ್ತಾನೆ. ಅವ್ರ ಹೆಂಡತಿ ಮುಂದೆನೆ ಜಗಳ ಪಡ್ತಾನೆ. ನಮ್ ತಾಯಿ ಗೌರವ ಕೊಡೋಣ, ನಮ್ಮಮ್ಮ ಇದ್ದಾಳೆ, ನಮ್ಮಮ್ಮ ಏನ್ ಕೇಳ್ತಾಳೆ, ಆಹಾ ಅವನಿಗೇನು ಮನ್ಸ್ಗೆ ಹೋಗಲ್ಲ ಅದು. ಅವ್ಳು ಏನ್ ಹೇಳೋಳೋ ಗೊತ್ತಿಲ್ಲ. ಸೊಕ್ಕೋಗ್ತೀನಿ ಏನಾರ ಹೇಳ್ಬಿಟ್ಟೆ ಅದಷ್ಟು ಊಟ ಅಮ್ಮ ಬಿಡಿ, ದಯವಿಟ್ಟು ಇದನ್ನು ಬಿಡಿ. ಇದು ಒಂದು ಹಂತಕ್ಕೆ ನಾನು ಕೇಳಿಸ್ಕೊಳ್ಳಿ. ಒಂದು ಹೇಳಿದ್ದೀನಿ, ಇದು ಬಹುಶಃ ನೀವು ಅವತ್ತು ಮಾಡ್ಬೋದಿತ್ತು. ಬಹುಶಃ ಈಕೆಯನ್ನು ಮನೆಗೆ ಕರ್ಕೊಳ್ಬೇಕಾದ್ರೆ ನೀವು ಯೋಚನೆ ಮಾಡಬೇಕಿತ್ತು. ಬಟ್ ಪರಿಸ್ಥಿತಿ ಹಾಗಿತ್ತು, ನೀವು ಹಾಗೆ ಮಾಡಿದ್ದೀರಾ. ಈಗ ಎರಡನೇ ವಿಚಾರಕ್ಕೆ ಬರ್ತೀನಿ. ಎಂತಹ ರಾಕ್ಷಸಿ ಆದರೂ ಕೂಡ ನಿಮ್ಮ ಮಗನಿಗೊಂದು ಪ್ರಜ್ಞೆ ಇರಬೇಕಿತ್ತಲ್ವಾ? ಇಲ್ಲ ಸರ್, ಇಲ್ಲ. ಅವ್ನು ಬಿಟ್ಟಿದ್ದ ಅಮ್ಮನ ಪ್ರಾಚಿಲ್ಲ, ಪ್ರೀತಿ ತಂಗಿ. ನನ್ ಮಗಳು ದಡ್ಡಿ, ಏನೂ ಗೊತ್ತಿಲ್ಲ ಸರ್ ಅವಳಿಗೆ. ಅಂತ ದಡ್ಡಿನ ತಂಗಿನ ಪ್ರೀತಿಯಿಂದ ನೋಡಲ್ಲ. ಸುಳೆ ಮಗ ಅಂತ ಬೈತಾನ ಅವನ ನನ್ ಮರಳಿನ. ಗೊತ್ತಾದ್ರೆ ಅವ್ರು ಸುಮ್ನೆ ಬಿಡ್ತಾರ ಸರ್ ಅವರು? ಅದು ಯಾವತ್ತೋ ಒಂದು ದಿವಸ ಕೇಳಿಸ್ಕೊಳ್ಳಿ. ಇವತ್ತು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ, ಇದೆಲ್ಲವೂ ಒಂದು ದಿವಸ ತಾರಕಕ್ಕೆ ಹೋಗುತ್ತೆ. ಬಾಯಿಂದ ಬರ್ತಾ ಇರೋ ಪ್ರತಿ ಮಾತು ಕೂಡ ನಿಮ್ಮ ಮನೆತನದ ವ್ಯಕ್ತಿತ್ವಗಳನ್ನು ತಿಳಿಸಿ ಹೇಳ್ತಾ ಇದೆ. ಆ್ಯಂಡ್ ನಿಮ್ಮ ಮಗ ಇಷ್ಟು ಮುಂದುವರಿತಾನೆ ಅಂದರೆ ಬಹುಶಃ ಚಿಕ್ಕ ವಯಸ್ಸಲ್ಲಿ ನೀವು ಕೊಟ್ಟಿರೋ ಸಂಸ್ಕಾರ ಬಹಳ ಚಿಕ್ಕದು. ಅದಕ್ಕೂ ಮೀರಿ ಅವನು ಬೇರೆ ವಿದ್ಯೆಗಳನ್ನು ತುಂಬ ಕಲ್ತಿದ್ದಾನೆ. ಹೌದು, ಕೆಟ್ಟ ಮಾತು. ಆಮೇಲೆ ಸುಳ್ಳು, ಭಯಂಕರ ಸುಳ್ಳು ಹೇಳ್ತಾನೆ. ಬಟ್ ನೀವು ಕಲಿಸಿದ್ದೇನಮ್ಮ ಮತ್ತೆ? ನಾನು ಒಳ್ಳೆತನ ಕಳಿಸ್ತೆ ಸರ್. ಅಯ್ಯೋ ಧನಂಜಯ ತುಂಬಾ ಒಳ್ಳೆಯವನು, ತುಂಬಾ. ಸ್ಕೂಲಲ್ಲೂ ಅಷ್ಟೇ ಸರ್. ಧನಂಜಯ ಎಷ್ಟು ಒಳ್ಳೆ ಹುಡುಗ, ಈಗ ಅಕ್ಕಪಕ್ಕದಲ್ಲಿ ಅಷ್ಟು ಒಳ್ಳೆ ಹುಡುಗ, ಅಷ್ಟು ಸೈಲೆಂಟ್ ಹುಡುಗ ಅನ್ನೋರು. ಈಗ ಮದ್ವೆ ಆದ್ಮೇಲೆ ಅಬ್ಬಾ ಅವ್ನ್ ಮಾತುಗಳೇ ವಿಚಿತ್ರ. ನನ್ನ ಮಟನ್ ತಿನ್ಸದ್ ಬಿಟ್ಟಿದ್ದ ಅವನೇನೆ. ಅಮ್ಮ ಮಟನ್ ತಿನ್ಬೇಡ ಅಮ್ಮ, ಕ್ರೂರ ಬುದ್ಧಿ ಬರುತ್ತೆ, ತಿನ್ಬೇಡ ಅಮ್ಮ, ನಾವ್ ಪೆರಗಡೆಗೆ ಹೋಗ್ತೀವಿ, ಜನ ಮತ್ತೆ ತಿನ್ಬೇಡ ಅಮ್ಮ ಅಂತ. ಈಗ ಎಂತ ಮಟನ್ ಕೊಟ್ಟು ತಿಂತಾನೆ. ಓಕೆ ಅಮ್ಮ, ನಾನು ಕೇಳಿಸ್ಕೊಳ್ಳಿ. ನನಗೆ ಖಂಡಿತ ನಿಮ್ ನೋವು ಅರ್ಥ ಆಗುತ್ತೆ. ಬಟ್ ನಾನೀಗ ಹೇಳು, ಮಗುನ ಸರ್ ನಾನು ಕರೆದ್ರೆ ಆ ಮಗುಗೇನಾದ್ರೂ ಮಾಡ್ಬಿಟ್ರೆ ನೀನು, ಅದಕ್ಕೆ ನಾನು ನಿಮ್ ಮಗು ಕಳ್ಸಲ್ಲ ಅಂತ ಅವಳು ಹೇಳ್ತಾಳೆ ನನ್ನ ಸೊಸೆ. ಅದಕ್ಕೆ ಅಕ್ಕಪಕ್ಕ ತಾಯಿ ಕೇಳಿಸ್ಕೊಳ್ಳಿ. ಹೇಳಿ ಸ್ವಾಮಿ, ಹೇಳಪ್ಪ. ನೀವೀಗ ಈಗ ವಿಷಯ ಏನಾಗ್ತಾ ಇದೆ, ಈಗ ಏನಿದ್ದಾರೆ ಅವ್ರು ರಾಕ್ಷಸರು ಅಂತ ನೀವು ಬಿಡಿಸಿ ಹೇಳಬೇಕಾಗಿಲ್ಲ. ಒಂದು ಮಾತಲ್ಲಿ ನಾನು ಇಡೀ ವಿಚಾರವನ್ನು ಗ್ರಹಿಸಬಲ್ಲೆ. ಆಯ್ತು ಭಗವಂತನ ನೀನು ಕಣಪ್ಪ, ನೀ ಪಾಲ್ಗೆ. ನೀವು ಚಿಕ್ಕದಾಗಿ ಹೇಳಿದ್ರು ನಾನು ಖಂಡಿತ ಅದನ್ನು ಅರ್ಥ ಮಾಡ್ಕೊಳ್ಬೇಡಿ. ಈಗ ನಾನು ಯೋಚನೆ ಮಾಡ್ತಾ ಇರೋದು, ನೀವು ಮೊದಲು ನಿಮ್ಮನ್ನು ನಾನು ಹೇಗೆ ರಕ್ಷಣೆ ಮಾಡ್ಬೋದು, ನಿಮಗೆ ನಾನು ಏನು ಹೇಳ್ಬೋದು. ಇವ್ರು ರಾಕ್ಷಸರು, ಇವ್ರು ನಮಗೆ ಬೇಕಿಲ್ಲ. ಆ್ಯಂಡ್ ನಾನು ಈಗಲೂ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಯಾವತ್ತೋ ಒಂದು ದಿವಸ ನಿಮ್ಮ ಮಗನನ್ನು ಯಾವ ಸ್ಥಿತಿಯಲ್ಲಿ ನೋಡಬಾರ್ದಿತ್ತೋ ಅಂತಹದೊಂದು ಸ್ಥಿತಿಯಲ್ಲಿ ನೀವು ನೋಡ್ತೀರಾ. ಅವತ್ತು ನೀವು ಕೇವಲ ಕಣ್ಣೀರು ಹಾಕ್ಬೋದೇ ಹೊರತು ನಿಮ್ಮ ಕೈಲಿ ಏನೂ ಮಾಡಲಿಕ್ಕಾಗಲ್ಲ. ಅಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ. ಆದರೆ ಒಂದು ತಾಯಿಯಾಗಿ ಅಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿರೋ ಅವನಿಗೆ ಅದಾಗಲೇಬೇಕು, ಅದಾಗುತ್ತೆ. ಅದು ಏನಾಗುತ್ತೆ ನಾನು ಅದು ಯಾವುದನ್ನು ಬಿಡಿಸಿ ಹೇಳೋದಿಲ್ಲ. ಬಟ್ ಏನೋ ಒಂದು ಆಗುತ್ತೆ, ನೀವು ಅದನ್ನು ನೋಡ್ತೀರಾ. ಇವತ್ತು ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಹೇಗೆ ನಡ್ಕೊಳ್ತಾ ಇದ್ದಾನೆ, ನೀವು ಕ್ಷಮಿಸ್ಬೋದು, ಆದರೆ ಧರ್ಮ ಕ್ಷಮಿಸಲ್ಲ. ಆ ಧರ್ಮಕ್ಕೆ ಯಾವ ತಾಯಿನೂ ಅಲ್ಲ, ಯಾವ ತಂದೆನೂ ಅಲ್ಲ, ಯಾವ ಮಕ್ಕಳೂ ಅಲ್ಲ. ಧರ್ಮ. ಅಧರ್ಮದಲ್ಲಿ ನಿಂತಿರುವವರು ಒಂದಷ್ಟು ದಿನ ಸುಖ ಅನುಭವಿಸ್ಬೋದು. ಈವನ್ ಅವ ಆಸ್ತಿಯನ್ನು ಬಾಯಿಗೆ ಬಂದಂಗೆ ಯಾರನ್ನೋ ಬೈದು ಅವ ಆಸ್ತಿನೂ ಬರೆಸ್ಕೊಳ್ಬೋದು. ಬಟ್ ಅದನ್ನ ಅನುಭವಿಸ್ಲಿಕ್ಕೆ ಆತನಿಗೆ ಆಯಸ್ಸೇ ಇಲ್ದಿದ್ರೆ ಏನು ಪ್ರಯೋಜನ? ಆ್ಯಂಡ್ ಅಂತಹದೊಂದು ಪರಿಸ್ಥಿತಿಯನ್ನು ಆತ ತನ್ನ ವರ್ತನೆ ಮೂಲಕನೇ ಇವತ್ತು ಪಾಪಗಳನ್ನೇ ಸುತ್ತಕೊಳ್ತಾ ಇದ್ದಾನೆ. ಅದನ್ನೇ ತನ್ನ ಮನೆಯ ಬೀರುಗಳಲ್ಲಿ ಎಲ್ಲದರಲ್ಲೂ ಪಾಪವನ್ನೇ ಸುತ್ತಕೊಂಡು ಮಡುಕೊಂಡಿದ್ದಾನೆ. ಒಂದು ದಿವಸ ಸ್ಫೋಟ ಆಗುತ್ತೆ. ಬಟ್ ಈಗ ನಾನು ನಿಮಗೆ ಹೇಳೋದು, ಇವರೆಲ್ಲರೂ ಇಂಥವ್ರು ಅಂತ ಗೊತ್ತಾದ ಮೇಲೂ ಅಲ್ಲಿ ಅಳ್ತಾ ಕೂರ್ಲಿಕ್ಕೆ ಅಷ್ಟು ದಡ್ಡತನವನ್ನು ಈಗ ತೋರಿಸ್ಬೇಡಿ. ನೀವು ಹೇಳ್ತಾ ಇದ್ದೀರಾ ಈಗ ನೀವು ಏನಮ್ಮ ಮಗಳ ಕೈ ಸೈನ್ ಮಾಡಿಸು, ಯಾವ ಕರ್ಕೊಂಡ್ ಸೈನ್ ಮಾಡಿಸ್ತೀಯ? ಸೂಳೆ ಮುಂಡೆ, ಲೋಕ ಮುಂಡೆ, ಚಿನಾಲಿ ಮುಂಡೆ ಅಂತಾನೆ ಸರ್. ಅಮ್ಮ ಕೇಳಿಸ್ಕೊಳ್ಳಿ, ದಯವಿಟ್ಟು ಅಂತ ಪದಗಳನ್ನ ಅತಿ ಹೆಚ್ಚು ನಿಮ್ಮ ಬಾಯಿಂದ ಬರೋದು ಬೇಡ. ನಾನು ಈಗಲೇ ಸ್ಪಷ್ಟವಾಗಿ ಹೇಳಿರ್ತೀನಿ. ನೀವು ಒಂದ್ಸತಿ ಹೇಳದಾಗ್ಲೇ ನಾನು ಅಲ್ಲಿ ಏನಾಗಿದೆ ನಾನು ಗ್ರಹಿಸಬಲ್ಲೆ. ಬಟ್ ನಿಮ್ಮ ಬಾಯಿಂದ ನೀವು ಬೇರೆ ಉದಾಹರಣೆ ಕೊಡ್ಲಿಕ್ಕೆ ಹೇಳಿದ್ರು ಭಯ ಆಗುತ್ತೆ. ಏನಾದ್ರೂ ಮಾಡ್ಬಿಟ್ರೆ, ಕಾಲಿಗೆ ಮುರಿದು ಬಿಟ್ರೆ ಏನ್ ಮಾಡೋದು? ATM ತಗೊಂಡು ದುಡ್ಡು ತಗೊಂಡ್ಬರ್ಬೋದು,
ಕಾಲ್ ಮುರಿದ್ಬಿಟ್ರೆ ಅವಳಿಗೆ ಏನಾದ್ರೂ ಮಾಡ್ಬಿಡ್ತಾನೆ ಅವನ್ನ ಹಗಲು ರಾತ್ರಿ ಭಯ ಭಯ ಆಗುತ್ತೆ ಸರ್ ನಮ್ಗೆ. ನೋಡಿ ಅಮ್ಮ, ಕೇಳಿಸ್ಕೊಳ್ಳಿ. ಈಗ ನೀವು ಮೊದಲು ಮಗ ಇಂಥವನು ಅಂತ ಗೊತ್ತಾದ ಮೇಲೂ ಅದೊಂದು ಮಮಕಾರವನ್ನು ಇನ್ನೂ ಉಳಿಸ್ಕೊಂಡು ಅವನು ಬದಲಾಗ್ತಾನೆ ಅಂತ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಮ್ಮ. ನಾನು ಹೇಳ್ತಾ ಇದ್ದೀನಿ, ನೀವು ಅದನ್ನು ಹೇಳಲಿಕ್ಕೆ ಬಿಡ್ತಾ ಇಲ್ಲ. ನೀವು ಮಧ್ಯೆ ಏನೇನೋ ಹೇಳ್ತಾ ಇದ್ದೀರಾ. ನನಗೆ ಖಂಡಿತ ನಿಮ್ಮ ನೋವು ಅರ್ಥ ಆಗುತ್ತೆ. ದಯವಿಟ್ಟು ಸರಿಯಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಆಯ್ತು ಸ್ವಾಮಿ, ಆಯ್ತು. ನಿಮ್ಮೆಲ್ಲ ವಿಚಾರಗಳನ್ನು ನಾನು ಗ್ರಹಿಸಬಲ್ಲೆ ಅಮ್ಮ. ನಿಮ್ಮಷ್ಟು ವಯಸ್ಸಾಗಿಲ್ಲದೆ ಇರ್ಬೋದಮ್ಮ, ಬಟ್ ನೀವು ಚಿಕ್ಕದು ಹೇಳಿದ್ರು ನಾನು ಅದನ್ನು ಗ್ರಹಿಸಬಲ್ಲೆ. ಬಟ್ ಈಗ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮೊದಲು ಈ ಮಗ ಅನ್ನೋ ಬಂಧವನ್ನು ಕಳ್ಕೊಳ್ಳಿ. ಆ್ಯಂಡ್ ಇಂತಹ ಒಬ್ಬ ಮಗನೊಂದಿಗೆ ನೀವು ಮತ್ತೆ ಒಂದಾದರೂ ಕೂಡ ಆ ಪಾಪಕ್ಕೆ ನೀವು ಒಬ್ಬರು ಕಾರಣರಾಗ್ತೀರಾ. ಯಾವಾಗ ಒಂದು ಕೆಟ್ಟ ಪದ ಹಾಗೂ ಒಂದು ಉಗುಳು ನಿನ್ನ ದೇಹಕ್ಕೆ ಸ್ಪರ್ಶವಾಯಿತು, ಅಲ್ಲಿಗೆ ಆತನಿಗೆ ಯಾವುದೋ ಒಂದು ದೊಡ್ಡ ಗಂಡಾಂತರ ಖಾತರಿಯಾಗಿದೆ. ನೀವು ಇದಾದ ಮೇಲೂ ಆತನನ್ನು ಪ್ರೀತಿ ಮಾಡಲಿ, ಒಳ್ಳೆ ಮಾತಾಡಲಿ, ಅದು ಭ್ರಮೆ. ನಿಮ್ಮ ಉಳಿದ ಜೀವಿತಾವಧಿ ತುಂಬ ನೆಮ್ಮದಿಯಾಗಿರಬೇಕಂದ್ರೆ ನಿಮ್ಮ ಸಮಯವನ್ನು ಯಾವುದೋ ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳು ಸೇವೆ ಮಾಡ್ಕೊಂಡು ಬದುಕ್ತಿರೋ, ಇಲ್ಲ ಯಾವುದೋ ದೇವಸ್ಥಾನದಲ್ಲಿ ಭಗವಂತನ ಸ್ಮರಣೆ ಮಾಡ್ಕೊಂಡು ಬದುಕ್ತಿರೋ. ಅಮ್ಮ, ಒಂದೊತ್ತಿನ ಊಟ ಭಗವಂತ ಖಂಡಿತ ಎಲ್ಲೋ ಕೊಟ್ಟೇ ಕೊಡ್ತಾನೆ. ಆದರೆ ಇಂಥವ್ರ ಜೊತೆ ಇಂಥವ್ರು ಇನ್ನೂ ಬದಲಾಗ್ತಾರೆ, ಪ್ರೀತಿ ಕೊಡ್ತಾರೆ ಅಂದರೆ ಯಾರೇ ಆಗಲಿ ಅಮ್ಮ, ಅದು ಮಗ ಆಗಲಿ ಯಾರೇ ಆಗಲಿ, ದುಷ್ಟರು ದುಷ್ಟರೇ. ನೀವೇ ಹೇಳ್ದಂಗೆ ಆತ ಆಸ್ತಿಗೋಸ್ಕರ ಹಣಕ್ಕೋಸ್ಕರ ಏನು ಮಾಡಲಿಕ್ಕೂ ಎಸೋದಿಲ್ಲ. ಏನಮ್ಮ ಹಬ್ಬ ಅಂದರೆ ಜೀವ ಹೋಗುತ್ತಷ್ಟೇ ಅಲ್ವಾ ಅಮ್ಮ. ಏನು ಅವರು 1000 ವರ್ಷ ಇಲ್ಲಿ ಬದುಕೋದಿಲ್ಲ. ಬದುಕಿರೋ ಅಷ್ಟು ವರ್ಷ ಹೆತ್ತ ತಂದೆ ತಾಯಿಯನ್ನ ಹೇಗೆ ನಡೆಸ್ಕೊಂಡೆ ಅಂತ ಅವನಿಗೂ ಕಡೆಗಾಲದಲ್ಲಿ ಅವನಿಗೂ ಒಂದು ಕಡೆ ಕ್ಷಣ ಇದೆ. ಅವನು ಏನು ಹೋಗ್ತಾ ಹೋಗ್ತಾ ಚಿಕ್ಕವನಾಗಲ್ಲ. ಬಟ್ ಏನಂದರೆ ಈ ಸಮಾಜದಲ್ಲಿ ಇಂತಹ ರಾಕ್ಷಸರು ಕೀಚಕರು ಇನ್ನೂ ಇದ್ದಾರೆ ಅನ್ನೋದು ಆಗುತ್ತೆ. ನಮಗೊಂದು ನಂಬಿಕೆ ಇದೆ, ಯಾಕಂದರೆ ನಮಗೆ ಅಂತಹ ಒಂದು ಶಿಕ್ಷಣ ಸಿಕ್ಕಿದೆ. ನಾವು ಆ ಮೂಲಕ ಹೇಳ್ತಾ ಇದ್ದೀನಿ, ಎಲ್ಲ ಒಳ್ಳೆಯದಕ್ಕೂ ಎಲ್ಲ ಕೆಟ್ಟದ್ದಕ್ಕೂ ಒಂದು ಅಂತ್ಯ ಇದ್ದೇ ಇದೆ. ಒಳ್ಳೆಯದು ಅತಿ ಆಗಬಾರ್ದು, ಕೆಟ್ಟದ್ದು ಅತಿ ಆಗಬಾರ್ದು. ನಾನೀಗ ಕೊಡ್ತಾ ಇರೋ ನಿಮಗೆ ಸಂದೇಶ ಇಷ್ಟೇ, ನೀವು ಇಲ್ಲಿ ಇನ್ಯಾವುದೋ ಬದಲಾವಣೆ ಆಗುತ್ತೆ, ನನ್ನನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಾಣೋ ದಿನ ಬರುತ್ತೆ, ಅದು ಭ್ರಮೆ. ನೀವು ಮಗಳ ಮನೆಯಲ್ಲಿ ಹೋಗಿ ಬದುಕ್ತಿರೋ ಅಥವಾ ಎಲ್ಲೋ ಆಶ್ರಮದಲ್ಲಿ ಬದುಕ್ತಿರೋ, ನಾನು ಹೇಳೋದು ಈವನ್ ನೀವು ಅವ್ರ ಮನೆ ಪಕ್ಕದಲ್ಲಿ ಬದುಕಿದ್ರು ಕೂಡ ಅಲ್ಲಿಂದ ನೀವು ಯಾವುದನ್ನು ನಿರೀಕ್ಷೆ ಮಾಡಬೇಡಿ. ಅಲ್ಲಿ ನಿಮ್ಗೆ ಯಾವುದೇ ಭಯ ಇದೆ ಅನ್ನೋದಾದರೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ, ನೀವು ಧ್ಯಾನ ಮಾಡ್ತಿರೋ ಅಥವಾ ಒಂದು ಏಕಾಗ್ರತೆಯಿಂದ ನೀವು ಭಗವಂತನ ಸ್ಮರಣೆ ಮಾಡ್ತಿರೋ, ಅದು ನಿಮ್ಮನ್ನು ನೀವು ಅಂತರ್ಮುಖಿ ಆಗ್ತಾ ಇದ್ದೀರಾ. ಈಗ ನೀವು ಜಗತ್ತನ್ನು ಸುತ್ತಾಡೋ ಸಮಯ ಅಲ್ಲ, ನಿಮ್ಮ ಒಳಗಡೆ ನೀವು ಐಕ್ಯರಾಗುವ ಸಮಯ. ಎಲ್ಲ ಸಂಬಂಧಗಳಿಂದ ಎಲ್ಲ ಬಂಧಗಳಿಂದ ಮುಕ್ತಿಯಾಗುವ ಸಮಯ. ಇಲ್ಲಿ ನೀವು ಅನುಭವಿಸಬೇಕಾಗಿರೋದು ಇದೆ, ಅದೇನೆಂದರೆ ಆಚೆ ಜಗತ್ತಲ್ಲ, ನೀವು ಅಂತರ್ಮುಖಿ ಆಗಬೇಕು. ಇಷ್ಟೂ ವರ್ಷ ಕಾಣದ ಒಂದು ಆನಂದವನ್ನು ನಿಮ್ಮೊಳಗಡೆ ಕಾಣಬೇಕು. ಒಬ್ಬ ಮನುಷ್ಯ ತನ್ನ ಮಗನಿಂದ, ಮಕ್ಕಳಿಂದ, ಹೆಂಡತಿ ಗಂಡನಿಂದ ಸುಖ ಸಿಗುತ್ತೆ, ಅದು ಒಂದು ಹಂತ ಮೀರುವವರೆಗೂ, ನಿಮ್ಮ ಮೈಯಲ್ಲಿ ಸುಕ್ಕು ಬರೋವರೆಗೂ ಹಾಗೂ ನೀವು ಅವರಿಗೆ ಬೇಜಾರಾಗೋವರೆಗೂ. ಆದರೆ ಅನಂತ ಸುಖ ಇರೋದು ನಿಮ್ಮ ಅಂತರಾತ್ಮದಲ್ಲಿ. ಯಾರು ಬೈಲಿ, ಯಾರು ಹೊಗುಳ್ಳಿ, ಅದ್ಯಾವುದನ್ನು ತಲೆ ಕೆಡಿಸ್ಕೊಂಡಂಗಿದ್ದ ಬುದ್ಧ ಭಗವಾನ. ಆತ ಯಾಕೆ ಶ್ರೇಷ್ಠನಾದ ಅಂದರೆ ಆತ ಯಾರೋ ಸನ್ಮಾನ ಮಾಡಲಿ ಅಂತ ಕಾಯಲಿಲ್ಲ, ಯಾರೋ ಹೊಗುಳ್ಳಿ ಅಂತ ಕಾಯಲಿಲ್ಲ. ಆತ ಕಣ್ಮುಚ್ಚಿ ಕೂತ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಎಲ್ಲೂ ಸಿಗದ ಆನಂದ ಆತ್ಮಾನಂದ ಅಂತ. ನಿನ್ನ ಆತ್ಮಕ್ಕೆ ನೀನು ಆನಂದವನ್ನು ಕೊಟ್ಟುಕೊಳ್ಳೋದಿದೆಯಲ್ಲ, ನಿನ್ನ ಆತ್ಮಕ್ಕೆ ನೀನು ಬದುಕಿದ್ದಾಗಲೇ ನರಕವನ್ನು ತೋರಿಸ್ಬೋದು ಕೆಟ್ಟ ಕೆಟ್ಟ ಯೋಚನೆಗಳ ಮೂಲಕ, ಸದಾ ಕೊರಗೋದ್ರ ಮೂಲಕ. ಅದೇ ಕಣ್ಮುಚ್ಚಿ ಕೂತ್ರೆ ನಿನ್ನ ಆತ್ಮಕ್ಕೆ ನೀನು ಸಂತೋಷವನ್ನು ಕೊಡ್ಬೋದು. ನಾನು ಹೇಳ್ತೀನಮ್ಮ, ನಾನು ಈ ನನ್ನ ವಯಸ್ಸಿಗೆ ನಾನು ಅಂತರ್ಮುಖಿ ಆಗಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ನನಗೆ ಮುಂದೆ ಏನಾಗುತ್ತೆ, ನನ್ನ ಬದುಕು ಹೇಗಿರ್ಬೋದು, ಇದೆಲ್ಲದರಿಂದ ಮುಕ್ತಿ ಹೊಂದಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಂತ ನನ್ನ ಸಂಸಾರ ಬಂಧನದಲ್ಲಿ ಇಲ್ಲ ಅಂತ ಅಲ್ಲ, ನನಗೂ ನನ್ನ ತಾಯಿ ಇದ್ದಾರೆ. ನಾನು ಇದಕ್ಕೂ ಹೊಂದ್ಕೊಳ್ತೀನಿ. ಕಾರಣ ಇಲ್ಲಿ ಎಲ್ಲರೂ ಅವ್ರಿಗೆ ಹೇಗೆ ಬೇಕೋ ಅವ್ರು ಹಾಗೆ ನಡ್ಕೊಳ್ತಾರೆ, ನನಗೆ ಹೇಗೆ ಬೇಕೋ ಎಲ್ಲರೂ ಕಡೆವರೆಗೂ ಹಾಗಿರೋದಿಲ್ಲ, ಹೌದಲ್ವಾ? ಇರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಇದು ಯಾವುದೋ ವೈರಾಗ್ಯದ ಮಾತಲ್ಲಮ್ಮ, ಇದು ಜಗತ್ತು ಇರೋದೇ ಹೀಗಲ್ವಾ? ನಿನ್ನ ಕೈ ಕಾಲಾಡೋವರೆಗೂ. ಇವತ್ತು ನಿನಗೊಂದು 30,000 ಬರೋ ಥರ ಇದ್ದಿದ್ರೆ ಅವ್ನು ನಿನ್ನನ್ನು ಹೇಗೆ ನಡೆಸ್ಕೊಳ್ತಾ ಇದ್ದ ಗೊತ್ತಾ? ಅದೇ ಅಮ್ಮ ನಾನು ಹೇಳ್ತಾ ಇಲ್ವಾ, ಮಗನೇ ಆಗಲಿ ಯಾರೇ ಆಗಲಿ ನಮ್ಮ ಕೈ ಕಾಲಾಡೋವರೆಗೂ
ಹಾಗಾಗಿ ನಾನೀಗ ನಿಮಗೆ ಕಡೆಯದಾಗಿ ನಿಮಗಿರೋ ಏಕೈಕ ದಾರಿ, ನೀವೆಲ್ಲ ಈ ಬಂಧಗಳಿಂದ ಮೊದಲು ಮುಕ್ತಿ ಹೊಂದಿ. ಹೌದು, ನಿಮ್ಮ ಮಗ ಹೌದು ನಿಮ್ಮ ಕಣ್ಮುಂದೆ ಓಡಾಡ್ತಿದ್ದಾನೆ, ಆದರೆ ನಿಮಗೆ ಅಲ್ಲಿಂದ ಯಾವ ನಿರೀಕ್ಷೆನೂ ಬೇಡ. ಅವನೇನು ಉಗಿಬೋದು, ಏನೇ ಮಾಡ್ಬೋದು, ಒಳ್ಳೆ ತಂದಿನ ಮಾತಾಡಿಸ್ತಾನೆ ಅನ್ನೋದು ಭ್ರಮೆ. ಎಲ್ಲಿವರೆಗೂ ನಿನಗೆ ನಿರೀಕ್ಷೆಗಳಿರ್ತವೆ ಅಲ್ಲಿವರೆಗೂ ನಿಂಗೆ ನೋವಿದ್ದೇ ಇರುತ್ತೆ, ಹೌದಲ್ವಾ? ನೀನು ಇಲ್ಲಿವರೆಗೂ ಮಾತಾಡಿಸ್ತಾನೆ ಅಂತ ಈ ಆಸೆಗಳನ್ನ ಇಟ್ಕೊಂಡಿರ್ತೀಯೋ ಅವು ಈಡೇರದೆ ಹೋದರೆ ಮನುಷ್ಯನಿಗೆ ನೋವಾಗುತ್ತೆ. ಅರೆ, ಇಷ್ಟು ಕ್ರೂರವಾಗಿರೋ ಈ ರಾಕ್ಷಸನಂತವನ ಹತ್ರ ನಾನು ಅದು ನಿರೀಕ್ಷೆ ಮಾಡ್ಬೋದಾ ಅಂತ ನಿನಗೆ ನೀನು ಪ್ರಶ್ನೆ ಮಾಡ್ಕೊಂಬಿಟ್ರೆ ಎಲ್ಲದಕ್ಕೂ ಉತ್ತರ ಸಿಕ್ಕೋಯ್ತು. ತಾಯಿ, ಕಣ್ಣೀರಾಕ್ಬೇಡ. ಇದು ನೀನು ಅಂತರ್ಮುಖಿಯಾಗೋ ಸಮಯ. ನಿನ್ನ ಮಗಳು ಯಾವ ಸಂಬಂಧಗಳು ಅದು ಸಂಬಂಧವಾಗಿ ಹಾಗೇ ಇರಲಿ. ನೀನು ಅದನ್ನು ಕೆಣಕೋದು ಬೇಡ, ಅದು ನೀನು ಅಲ್ಲಿಂದ ನೀನೇನೂ ನಿರೀಕ್ಷೆ ಮಾಡಬೇಡ. ಇಲ್ಲ ಸರ್, ನಾನು ಯಾರ ಹತ್ರನೂ ಅಣ್ಣ ತಮ್ಮದಿ ಗಂಡ ಬಿಟ್ಟು ಹೋದ, ಅಣ್ಣನ ಹತ್ರ ಹೋಗಿಲ್ಲ, ತಮ್ಮನ ಹತ್ರ ಹೋಗಿಲ್ಲ. ತಾಯಿ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಅಷ್ಟೇ. ನಾನು ಕೂಲಿ ಮಾಡಿ ಮಕ್ಕಳು ಸಾಧ್ಯ ಸರ್. ನನ್ ಮಗನೂ ಹೆಲ್ಪ್ ಮಾಡ್ದ. ಅದ್ರ ಯಾರ ಹತ್ರನೂ ಭಿಕ್ಷೆ ಬೇಡ್ಕೊಂಡು ಹೋಗಿಲ್ಲ. ಒಬ್ಬರ ಮನೆ ಚಪ್ಪಲಿ ತೊಳ್ದಿದ್ದೀನಿ ಸರ್. ಇಡೀ ಬಾಕ್ಸ್ ಎಲ್ಲ ಚಪ್ಪಲಿ ತೊಳ್ದಿದ್ದೀನಿ. 100 ರೂಪಾಯಿ ಇಸ್ಕೊಂಡ್ಬಂದ್ ಮಕ್ಕಳು ಸಾಕಿದೀನಿ ಸರ್ ನಾನು. ಅವ್ನ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ಕ್ರೂರ ಇವ್ರಪ್ಪ, ಇವ್ನಿಗಿಂತ ಕ್ರೂರಿ ನನ್ ಮಗ. ಅವನು ಬಿಟ್ಬಿಟ್ಟು ಹೋಗ್ಬಿಟ್ಟ. ತುಂಬಾ ಕಷ್ಟ ಬಿದ್ದೆ ಸರ್. ಇಟ್ಟಿಲ್ಲ ಮಕ್ಕಳಿಗೆ, ಹೊಟ್ಟೆಗೆ ಬಟ್ಟೆ ಇಲ್ಲ, ತಿನ್ನಕ್ ತಿಂಡಿ ಇಲ್ಲ ಸರ್. ಅಷ್ಟ್ ಕಷ್ಟಪಟ್ಟಿದ್ದೀನಿ. ಯಾರೇನಾದ್ರೂ ಕೊಟ್ರು ನನ್ ಮಕ್ಕಳು ತಿನ್ಲಿ, ನನ್ ಮಗ ತಿನ್ಲಿ. ದೇವಸ್ಥಾನದಲ್ಲಿ ಒಂದ್ ಪ್ರಸಾದ ಕೊಟ್ರು, ಅಯ್ಯೋ ನನ್ ಮಗನ್ ಪ್ರಸಾದ ಅಂದ್ರೆ ತುಂಬಾ ಇಷ್ಟ ಅನ್ಬಿಟ್ಟು ಹಂಗೆ ತಗೊಬಂದ್ ಕೊಟ್ಟಿದ್ದೀನಿ. ನನ್ ಮಗನ್ಗೆ ಹಂಗ್ ಸಾಕ್ದೆ. ಇವತ್ತು ಅಮ್ಮ ಅನ್ನಕ್ಕೂ ಕೂಡ ಇಲ್ಲ ಸರ್ ಅವ್ನಿಗೆ. ಕೇಳಿಸ್ಕೊಳ್ಳಿ, ಈಗ ನೀವು ಪ್ರಸಾದ ತಂದು ಕೊಟ್ಟಿದ್ದು ಹಾಗೂ ನೀವು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿದ್ದು ಅದೆಲ್ಲವೂ ನಿಮ್ಮ ಸ್ವಾರ್ಥಗಳ ಈಡೇರಿಕೆಗೋಸ್ಕರ, ಹೌದಲ್ವಾ? ನಿಮ್ಮ ಮಗ ಚೆನ್ನಾಗಿದ್ರೆ ನಿಮಗೆ ಖುಷಿಯಾಗಿರುತ್ತೆ, ಅದು ನಿಮ್ಮ ಸ್ವಾರ್ಥವೇ ಹೌದಲ್ಲವೇ? ಅದು ನಿಮ್ಮ ಸ್ವಾರ್ಥ ತಾನೇ. ನನ್ನ ಮಗ ಚೆನ್ನಾಗಿದ್ರೆ ಮುಂದೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ನೀವು ಎಲ್ಲಿವರೆಗೂ ಈ ಬಂಧನದೊಳಗಡೆ ಉಳ್ಕೊಂಡಿದ್ರು ಅಲ್ಲಿವರೆಗೂ ನಿಮಗೆ ಸ್ವಾರ್ಥ ಇತ್ತು. ನೀವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ಇನ್ನೊಬ್ಬರ ಹೆಸರಲ್ಲಿ ಮಾಡಿದ್ರಿ, ಬಟ್ ನಿಮಗೋಸ್ಕರನೇ ನೀವು ಮಾಡಿದ್ದು. ನಿಮ್ಮ ಮಗ ಚೆನ್ನಾಗಿದ್ರೆ ನನ್ನ ಸಂತೋಷವಾಗಿರುತ್ತೆ ಅನ್ನೋದಾದ್ರೆ ಅದು ನಿನ್ನ ಸ್ವಾರ್ಥವೇ ಹೌದು ತಾನೆ? ಅಮ್ಮ, ನಾನು ಇದನ್ನ ಸೂಕ್ಷ್ಮವಾಗಿ ಬಿಡಿಸ್ತಾ ಇದ್ದೀನಿ ಅಷ್ಟೇ. ಇದನ್ನ ಸುಮ್ಮನೆ ಮಾಮೂಲಿಯಾಗಿ ನೋಡಿದ್ರೆ ಅದು ಹೇಗೆ ಸ್ವಾರ್ಥ ಅನ್ನೋ ಥರ ಆಗುತ್ತೆ, ಬಟ್ ಸೂಕ್ಷ್ಮವಾಗಿ ನೋಡಿದ್ರೆ ನನ್ನ ಖುಷಿಗೋಸ್ಕರ ನಾನು ಮಾಡಿದ್ದೀನಿ, ಹೌದಲ್ವೇ? ಹೌದು. ಈಗ ಅವ್ನ ಏನ್ ಹೇಳ್ತಾನೆ, ವಯಸ್ಸಾಗದೆ ಅವಳಿಗೆ, ಅಷ್ಟು ವಯಸ್ಸಾಗದೆ ಲಾಸ್ಟ್ಗೆ ತೀರ ಬಿದ್ದೋದಾಗ ಯಾರು ನೋಡಲ್ಲ ಅವಳ, ನಾವೇ ನೋಡ್ಬೇಕು. ಬಾರಲ್ಲಿ ಅದನ್ನ ಯಾರು ನೋಡ್ತಾರೆ? ಅದನ್ನ ನಾವೇ ನೋಡ್ಬೇಕು ಅನ್ನೋವಂತ ಮನಸ್ಸು ಅವನಿಗಿದೆ ಸರ್. ಅವನಿಗೆ ಬಿಡಿಯಮ್ಮ, ಅಲ್ಲಿಂದ ನೀವು ಇನ್ಯಾವುದನ್ನು ನಿರೀಕ್ಷೆ ಮಾಡಬೇಡಿ. ದಯವಿಟ್ಟು ನೀವು ತಾಯಿ ಸಮಾನರಿದ್ದೀರಾ. ನಾನು ತುಂಬ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಈಗ ನೀವು ಮಾಡಬೇಕಾಗಿರೋದು, ನೀವು ಇಲ್ಲಿವರೆಗೂ ಏನು ಮಾಡಿದ್ರಿ, ಅವ್ರಿಗೋಸ್ಕರ ಮಾಡಿದ್ರು ನಿಮಗೋಸ್ಕರ ಮಾಡಿದ್ರು, ಅದು ಮುಗಿದು ಹೋಗಿರೋ ವಿಚಾರ. ಈಗ ಆತನಿಂದ ಯಾವ್ಯಾವ ಮಾತು ಆಚೆ ಬಂದಿದ್ದಾವೆ ಇದೆಲ್ಲವೂ ನೀವು ನೋಡಿದ ಮೇಲೂ ಒಂದು ದೊಡ್ಡ ನಿರ್ಧಾರವನ್ನು ನೀವು ತೆಗೆದುಕೊಳ್ಬೇಕು. ಇಲ್ಲಿ ನೀವು ಯಾರನ್ನೂ ದ್ವೇಷಿಸಬೇಡಿ. ಅವ್ರು ಏನು ಮಾಡಿದಾರೋ ಅವ್ರು ಅನುಭವಿಸ್ಲಿ. ನೀವು ಒಳ್ಳೇದು ನೋಡೋದು ಬೇಡ. ಸೈನ್ ಮಾಡಿಸ್ಬಿಡ್ಲಾ ಸರ್ ನಾನು? ಏನಮ್ಮ? ಮಗಳು ಕರ್ಕೊಂಡ್ ಸೈನ್ ಮಾಡ್ಸು. ಸೋಳೆ ಮಗ ಅಂತ ಬೈತಾನೆ, ನಮ್ಮ ಮಡಿನ ಕೆಟ್ಟ ಮಾತಿಂದ ಬೈತಾನೆ. ಮಗಳು ಕರ್ಕೊಂಡ್ ಸೈನ್ ಮಾಡ್ಸು. ಒಂದ್ ಮನೆ ಅವನಿಗೆ 3 ಮನೆ, 1 ಮನೆ ಇದೆ. ಒಂದ್ ಸೈಟು ಅವ್ರಪ್ಪ, ಒಂದ್ ಸೈಟು ಮಗಳು ಕೊಟ್ಬಿಡೋಣ. ದಡ್ಡಿ ನನ್ ಮಗಳು ಬರೀ 6ನೇ ಕ್ಲಾಸ್ ಓದವಳೆ. ಏನಾದ್ರೂ ಸರಿಯಾಗಿ ಮನೆ ಸಿಕ್ತೆ ಹೋದ್ರೆ ಅವಳಿಗೊಂದು ಆಧಾರ ಆಗುತ್ತೆ ಅಂತ ಇದೊಂದ್ ಸೈಟ್ ಅವಳ ಹೆಸರಲ್ಲಿ ಬಿಟ್ಟಿದ್ರು. ಈಗ ನಾನ್ ಮದ್ವೆ ಮಾಡಿದೀನಿ, ಖರ್ಚು ಮಾಡಿ 3 ಲಕ್ಷ ಖರ್ಚು ಮಾಡಿದೀನಿ ಆ ಕಾಲದಲ್ಲಿ. ಇವಾಗ ನನ್ಗೆ 20 ಲಕ್ಷ ಆಗುತ್ತೆ. 20 ಲಕ್ಷ ಕೊಡ್ಲಿ, ನಾನ್ ಸೈಟ್ ಬಿಟ್ಟು ಕೊಡ್ತೀನಿ. ಅವ್ನಿಗೆ 20 ಲಕ್ಷ ಕೊಡು, ನನ್ಗೆ ನಾನ್ ಸೈಟ್ ಬಿಟ್ಟು ಕೊಡ್ತೀನಿ. ಇಲ್ಲ ಅಂದ್ರೆ ಮಗು ಕರ್ಕೊಂಡ್ ಸೈನ್ ಮಾಡ್ಸು ಅಂತ ಜೀವ ತೆಗಿತಾನೆ ಸರ್. ಅದಕ್ಕೆ ಅವಳೆ ಅಂತೇಳಿ ನಮ್ಮ ಅಪ್ಪನ ಆಸ್ತಿ ಅಂತ ಒಂದ್ ಇಷ್ಟಾಗ್ಲಾದ್ರೂ ಬೇಡವಾ? ಒಂದ್ ಸೈಟ್ ಇದೆ, ಬೇಡ ಅವ್ನ ಅರ್ಧ ಮುಕ್ಕಾಲ್ ಮಡಿಕೊಳ್ಳಿ, 1/4 ಭಾಗ ಕೊಡ್ಲಿ ನನ್ಗೆ. ಸಿಟಿ ಒಳಗಿದೆ ಅಂತ ಒಂದ್ ಅಂಗಡಿ ಆದ್ರೂ ಮಡಿಕೊಂತೀನಮ್ಮ ಅಂತ ಕೇಳ್ತಾಳೆ ನನ್ ಮಗಳು ಸರ್. ಈಗ ಇವನು ಸೈನ್ ಮಾಡ್ಸು ಅಂತ ಇವನ್ ಚಿತ್ರ ಹಿಂಸೆ ನಮಗ್ ಕೊಡ್ತಾ. ಅಮ್ಮ, ನೀವು ನಿರ್ಧಾರ ಮಾಡಿ. ಹೋದ್ರೆ ಹಬ್ಬಬ್ಬ ಅಂದ್ರೆ ಈ ಪ್ರಾಣ ಹೋಗ್ಬೋದಷ್ಟೇ. ನಾನು ನಿಮ್ಮ ಪರನೂ ಮಾತಾಡಲ್ಲ, ಅವ್ರ ಪರ ಮಾತಾಡಲ್ಲ. ನಾನು ಧರ್ಮವನ್ನು ಮಾತಾಡ್ತೀನಿ. ಇದು ನಿಮ್ಮ ಮಗಳಿಗೆ ಬಿಟ್ಟಂಥದ್ದು. ಇಲ್ಲಿ ನೀವು ತಲೆ ಹಾಕುವುದು ಕೂಡ ತಪ್ಪಾಗ್ಬಿಡುತ್ತೆ. ಆಕೆ ಮನಸ್ಸಿಟ್ಟು ಮಾಡಿದ್ರೆ ಮಾಡಲಿ, ಬಟ್ ಈಗ ಆಕೆ ಏನು ಹೇಳ್ತಾ ಇದ್ದಾಳೆ ನ್ಯಾಯಬದ್ಧವಾಗಿ ಹಾಗೂ ಕಾನೂನುಬದ್ಧವಾಗಿ ಅದು ಸರಿನೇ ಇದೆ. ಮೊದಲನೇದಾಗಿ ಈತ ಶ್ರೀರಾಮಚಂದ್ರ ಆಗಿದ್ರೆ ಆಕೆ ಕಾಲು ತೊಳೆದು ಬಿಟ್ಕೊಡ್ತಾ ಇದ್ಲು. ನಾನು ಹೇಳ್ತೀನಮ್ಮ, ಅಬ್ಬಬ್ಬ ಅಂದ್ರೆ ಪ್ರಾಣ ಹೋಗ್ಬೋದಮ್ಮ. ನಾನು ಹೇಳ್ತಾ ಇದ್ದೀನಲ್ವಾ. ಸೊ ದಯವಿಟ್ಟು ನೀವು ಈ ವಿಚಾರದಲ್ಲಿ ನಿಮ್ಮ ಮಗನ ಆ ದುಷ್ಟತನಕ್ಕೆ ನೀವು ಕೂಡ ಎಣ್ಣೆ ಸುರಿಬೇಡಿ, ತುಪ್ಪ ಸುರಿಬೇಡಿ. ನೀವೀಗ ಪರ ಹೋದ್ರೂ ಕೂಡ ಅದು ನಿಮ್ಮ ತಪ್ಪಾಗ್ಬಿಡುತ್ತೆ.
ನಾನು ಹೇಳ್ತೀವಿ ನಿಮ್ಗೆ ಏನೇನು ಭಯ ಇದೆ ಅಲ್ಲಿರೋಕ್ಕಾಗಲ್ಲ, ಅವನೇನೋ ಮಾಡ್ಬಿಡ್ತಾನೆ, ದಯವಿಟ್ಟು ಇಲ್ಲ ನಿಮ್ಮ ಮಗಳು ಮನೆಗೆ ಹೋಗಿ, ಅಥವಾ ಒಂದೊಳ್ಳೆ, ನಾನು ಹೇಳಿ ಇವಾಗ ಕಡೆಗಾಲದಲ್ಲಿ ನಮ್ಗೆ ಆಶ್ರಯ ಕೊಡಲಿಕ್ಕೆ ಈ ಜಗತ್ತಲ್ಲಿ 1000 ಜಾಗಗಳಿದ್ದಾವೆ. ನೀವು ಮೊದಲು ಕಡ್ಕೊಳ್ಬೇಕಾಗಿರೋದು ಈ ಬಂಧನಗಳನ್ನ ಕಟ್ಕೊಳ್ಬೇಕು. ನೀವು ಇಲ್ಲಾಂದರೆ ನೀವು ಬೇರೆ ಗ್ರಹಕ್ಕೆ ಹೋದ್ರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದರೆ ಎಲ್ಲಿವರೆಗೂ ಈ ಕೆಟ್ಟ ಸಂಬಂಧಗಳನ್ನು ನಮ್ಮೋರು ಈವನ್ ಅವ್ರು ನಿಮ್ಮ ಕತ್ಕುಯ್ಯೋಕೆ ಬಂದರು, ಅಮ್ಮ ನಾನು ಹೇಳೋದು ಕೇಳಿಸ್ಕೊಳ್ಳಿ ಅಮ್ಮ, ಅವ್ರು ನಿಮ್ಮ ಕತ್ಕುಯ್ಯೋಕೆ ಬಂದರು, ನಮ್ಮೋರು ಈ ಬಂಧನಗಳ ಏನು ಒಳ್ಳೆಯವಲ್ಲ, ಕೆಟ್ಟವರು ಅಂತ ಗೊತ್ತಿದ್ರೂ ಕೂಡ ನೀವು ಅದನ್ನು ಪೂಜಿಸೋ ಥರ, ಇನ್ನೇನು ಬದಲಾಗ್ತಾರೆ ಅನ್ನೋ ಥರ ಈ ಮನಸ್ಥಿತಿಯಲ್ಲಿ ನೀವು ಬೇರೆ ಗ್ರಹಕ್ಕೆ ಹೋದ್ರು, ಯಾವ ದೇಶಕ್ಕೆ ಹೋದ್ರು ನಿಮ್ಗೆ ಆ ನೋವಿದ್ದೇ ಇರುತ್ತೆ. ಬಟ್ ಈ ಎಲ್ಲವನ್ನ ಕಳ್ಕೊಂಡು ಪಕ್ಕದ ಬೀದಿಯಲ್ಲಿ ಬದುಕಿ ನಿಮ್ಗಂದದು ಹೊಸ ಬದುಕು. ಆ ಮಗಳು ಮನೆಗೆ ಹೋಗಿ, ನಾನು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ, ನೀವು ಮೊದಲು ಈ ಸಂಬಂಧಗಳನ್ನ ಕಡ್ಕೊಂಬಿಡಿ. ನೀವೇ ಹೇಳ್ತಾ ಇದ್ದೀರಾ, ನಾನು ಹೊಸ ವಿಚಾರಗಳಿಗೆ ತೆರೆಕೊಡ್ತಾ ಇದ್ದೀನಿ, ನಾನು ಧ್ಯಾನ ಮಾಡ್ತೀನಿ, ನಾನು ಆಧ್ಯಾತ್ಮದ ಕಡೆ ಭಜನೆಗೆ ಹೋಗ್ತಾ ಇದ್ದೀನಿ, ಬರೀತೀನಿ, ನಾನು ದಿನಾ ಕೋಟಿ ರಾಮ ಜಪ ಬರೀತೀನಿ, ಅವ್ರು ಭಜನೆಗೆ ಹೋಗ್ತೀನಿ, ಧ್ಯಾನಕ್ಕೆ ಹೋಗ್ತೀನಿ, ಪಿರಮಿಡ್ ವ್ಯಾಲಿಗೆ ಮಾಡ್ಕೊಂಡು ಮನೆಗೆ ಬರ್ತೀನಿ ಸರ್. ಅಮ್ಮ ನಾನು ಹೇಳ್ತೀನಲ್ಲ, ಆತನನ್ನು ನೀವು ಹಾರೈಸಿ, ನಿಮ್ಮ ಮಗ ಅನ್ನೋ ಒಂದು ಆಸೆ ಇರುತ್ತೆ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ನಾನು ಏನೇ ಹೇಳಿದ್ರು ಕೂಡ ಆ ಭಾವನೆ ನಿಮ್ಮಿಂದ ಹೊರಟೋಗಲ್ಲ, ಅದಷ್ಟು ಈಸಿ ಅಲ್ಲ, ನನಗೆ ಅರ್ಥ ಆಗುತ್ತೆ. ಆದರೆ ನಿಮ್ಮಿಂದ ಏನು ಒಳ್ಳೇದು ಹೋಗಬೇಕು ಅದು ನಿಮ್ಮ ನಿರ್ಧಾರ, ಅದು ನೀವು ಮಾಡ್ಬೋದು. ಬಟ್ ಅವನು ಒಳ್ಳೆ ಥರ ನಡ್ಕೊಳ್ಳಿ ಅಂತ ನೀವು ಹಾರೈಸ್ಬೋದು ಅಷ್ಟೇ. ಬಟ್ ಅದು ಅವನಿಗೆ ಬಿಟ್ಟಿದ್ದ, ಹೌದಲ್ವಾ? ಒಬ್ಬ ಮನುಷ್ಯತ್ವ ಇದ್ದಿದ್ರೆ ಅವನು ಒಳ್ಳೆ ತನದಲ್ಲಿ ನಡ್ಕೊಳ್ತಾ ಇದ್ದ, ನೀವು ಅದನ್ನು ಹೇಳಬೇಕಾಗಿಲ್ಲ. ಬಟ್ ನೀವು ಒಳ್ಳೆ ಥರ ಹಾರೈಸ್ಬೋದು, ಅದು ನಿಮ್ಮ ಕೈಲೇ ಇದೆ. ನೀವು ಹಾರೈಸಿ, ದೂರದಿಂದಲೇ ಹಾರೈಸಿ. ಆದರೆ ನಾನು ಹೇಳ್ತೀನಿ, ಅಲ್ಲಿಂದ ಏನೋ ಒಳ್ಳೆಯದಾಗುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡ್ರೆ ಅದು ನಿಮ್ಮ ಭ್ರಮೆ, ಅದು ಯಾವತ್ತೂ ಈಡೇರದ ಮಾತು. ಈಡೇರಿದ್ರೂ ಕೂಡ ಯಾವುದೋ ಸ್ವಾರ್ಥಕ್ಕೋಸ್ಕರ ಒಂದು ಕ್ಷಣ ಅಥವಾ ಒಳ್ಳೆಯ ಒಂಥರ ನಾಟಕ ಮಾಡ್ಬೋದು ಅಷ್ಟೇ. ಇನ್ಯಾವತ್ತೂ ಕೂಡ ಅದು ಬದಲಾಗದ ವಿಚಾರ. ಈಗ ನೀವು ಬುದ್ಧಿವಂತರಾಗಿ, ನೀವು ಅಂತರ್ಮುಖಿಗಳಾಗಿ, ನಿಮ್ಮ ಈ ಪ್ರಪಂಚವನ್ನು ತಿಳ್ಕೊಳ್ಳೋ ವಯಸ್ಸು ನಿಮ್ಮದಲ್ಲ, ಹಾಗೂ ಅದರಿಂದ ಅವಶ್ಯಕತೆಯೂ ಇಲ್ಲ. ನಾವು ಇವತ್ತಿಗೂ ಕೂಡ ನನ್ನ ಜನರಿಗೆ ಬೋಧಿಸೋದು ಆ ದೇಶದಲ್ಲಿ ಹಿಂಗಿದೆ, ಈ ದೇಶದಲ್ಲಿ ಹಿಂಗಿದೆ, ನನ್ನ ಜಗತ್ತಿನ ಬಗ್ಗೆ ಬೋಧಿಸಲ್ಲ, ಅವ್ರ ಒಳಗಡೆ ಅವ್ರಿಗೆ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ಮನುಷ್ಯನಿಗೆ ಅಂತಿಮ ಕ್ಷಣಗಳವರೆಗೂ ಅದಷ್ಟೇ ಅವನನ್ನು ಕೈ ಹಿಡಿಯೋದು. ಎಷ್ಟು ಕೋಟಿ ಬಂಗ್ಲೆ ಕಟ್ಕೊಂಡ್ರು ಕೂಡ ಕಡೆಗಾಲದಲ್ಲಿ ಸ್ವತಃ ಮೊಮ್ಮಕ್ಕಳು ಕೂಡ ಮಾತಾಡಿಸದೇ ಇರೋ ಸಮಯದಲ್ಲಿ ಅವನ ಒಳಗಡೆ ಅವನಿಗೆ ಖುಷಿ ಇಲ್ಲ ಅಂದ್ರೆ ಅದೊಂದು ಅತೃಪ್ತ ಜೀವನ. ನೀವು ಎಲ್ಲ ಇದ್ದಾಗಲೇ ಇಲ್ಲ ಎಲ್ಲರೂ ನನ್ನ ಜೊತೆ ಇರ್ತಾರೆ ಅನ್ನೋ ಭ್ರಮೆಯಲ್ಲಿ ಬದುಕಿದ್ರೆ ಕಡೆಯಲ್ಲಿ ಒಂಟಿ ಆಗ್ಬಿಡ್ತೀರಾ. ಆದರೆ ಎಲ್ಲವೂ ಸರಿಯಾಗಿದ್ದ ಸಮಯದಲ್ಲೇ, ಎಲ್ಲರೂ ಜೊತೆಗಿದ್ದ ಸಮಯದಲ್ಲೇ ಒಂಚೂರು ನಿಮ್ಮ ಒಳಗಡೆ ನೀವು ಯಾರಿಲ್ಲ ಅಂದ್ರೂ ಖುಷಿಯಾಗಿರ್ತೀನಿ ಅನ್ನೋ ಆ ಹಂತಕ್ಕೆ, ಆ ಆಧ್ಯಾತ್ಮದ ಹಂತಕ್ಕೆ ಬಂದು ತಲುಪಿಬಿಟ್ರೆ ಕಡೆಗೆಲ್ಲ ನಿಮ್ಮ ಸುತ್ತ ಯಾರು ಇಲ್ಲ ಅಂದ್ರೂ ನೀವು ಅಂತರ್ಮುಖಿಯಾಗಿ ತುಂಬ ಆನಂದಮಯವಾಗಿರ್ತೀರ. ಇದನ್ನೇ ಸ್ವಯಂ ಅರಿವು, ಸ್ವಯಂ ಜ್ಞಾನ, ಅಧ್ಯಾತ್ಮ ಅನ್ನೋದು. ಅಮ್ಮ ನಾನು ಹೇಳೋದು, ಬಹುಶಃ ಈ ಸಮಯದಲ್ಲಿ ನಿಮಗೆ ಪ್ರೀತಿ ಬೇಕು ನಿಜ, ಆದರೆ ಇಂಥವ್ರ ಪ್ರೀತಿ ಬಹುಶಃ ಪಡ್ಕೊಂಡ್ರೆ ನೀವು ಕಲ್ಮಶರಾಗ್ಬಿಡ್ತೀರ. ನಿಮ್ಮ ಮಗ ಯಾವತ್ತೋ ಒಂದು ದಿವಸ, ಆದರೆ ಇವತ್ತು ಆತ ಬೇರೆಯವರ ಯೋಚನೆಗಳ ಅಡಿಯಾಳಾಗ್ಬಿಟ್ಟಿದ್ದಾನೆ. ಎಲ್ಲದಕ್ಕೂ ಒಂದು ಕೊನೆ ಇದೆ, ಆತ ಬದಲಾಗಬಹುದು, ಆತಕ್ಕೂ ಒಂದು ಅವಕಾಶ ಕೊಡ್ತಾನೆ ಭಗವಂತ. ಅದನ್ನು ಮೀರಿಯೂ ಯಾರೋ ಮೂರನೇವ್ರ ಮಾತು ಕೇಳಿ ಸ್ವತಃ ತಂದೆ ತಾಯಿಯನ್ನು ಬೈಯೋದು, ಕೆಟ್ಟ ಮಾತಾಡೋದು ಬಿಡಿ. ಆ ಹಂತಕ್ಕೆ ಹೋದಾನೆ ಅಂದಾಗ ನಾನು ಇನ್ನೊಂದೇ ಒಂದು ವಿಚಾರ ಇದೆ, ಅದನ್ನು ನಾನು ಹೇಳಲ್ಲ, ಅದನ್ನು ಆತ ಅನುಭವಿಸ್ತಾನೆ. ಯಾವಾಗ ಒಬ್ಬ ಮಗ ಎಂತಹ ತಂದೆ ತಾಯಿನೇ ಆಗಿರಿ ಅವರಿಗೆ ಕೆಟ್ಟ ಪದ ಬಳಸೋದಾಗಲಿ, ಅವ್ರ ಮೇಲೆ ಅಂತಹದ್ದೊಂದು ಆಪಾದನೆ ಮಾಡೋದಾಗಲಿ, ಬಹುಶಃ ನನಗಿಷ್ಟ ಇಲ್ಲ ಅಂದರೆ ಅವರನ್ನು ದೂರ ಇಟ್ಬಿಡೋಣ, ತೊಂದರೆ ಇಲ್ಲ. ನಿಮ್ಮದು ತಪ್ಪಿದ್ದು ಆತ ನಿಮ್ಮನ್ನು ದೂರ ಇಟ್ಟಿದ್ರೆ ನಾನು ನಿಮಗೆ ಹೇಳ್ತಾ ಇದ್ದೆ ಏನಾದರೂ. ಬಟ್ ನೀವು ಈ ಕ್ಷಣಕ್ಕೂ ಕೂಡ ಆತನಿಗೆ ಒಳ್ಳೇದನ್ನೇ ಬಯಸ್ತಾ ಇದ್ದೀರಾ. ಖಂಡಿತ ಸರ್. ಬೇರೆಯವ್ರ ಅಂತಾರೆ, ಮಗುನ ಪಾರ್ವತಮ್ಮ ಮಗುನ ಕರ್ಕೋ, ಮಗು ದಿನ 10 ರೂಪಾಯಿ ತಿಂಡಿ ತಂದ್ಕೊಡು, ಆ ಮಗು ನಿನ್ನ ಹತ್ರ ಬರುತ್ತೆ ಅಂತಾರೆ. ಮಗುಗೂ ನನ್ಗೂ ಸ್ವಲ್ಪ ದೂರ, ಮೆಟ್ಲು ಮೇಲೆ ನಿಂತ್ಕೋತಾನೆ,
ಚಿನ್ನು ಅಂತ ಕರೆದ್ರೆ ಏನು ಏನಜ್ಜಿನೋ ಅನ್ನಲ್ಲ ಸ್ವಾಮಿ, ಏನೋ ಅಂತ ತಗೊಳಪ್ಪ ಅಂದ್ರೆ ಕೊಡು ಅಂತ ಈಸ್ಕೊಂಡು ಓಡೋಗ್ತಾನೆ ಹೊರತು ಮತ್ತೆ ಏನಜ್ಜಿ ಊಟ ಮಾಡ್ದ, ಏನ್ ಮಾಡ್ತಾ ಇದ್ದೀರಾ ಅಜ್ಜಿ ಅಂತ ಅವ್ನ್ ಕೇಳಲ್ಲ. ಅದೇ ಪಕ್ಕದ ಮನೇಲಿ ಒಂದ್ ಮಗು ಇದೆ, ಆ ಮಗುನ ನಾನ್ ಈ ಕಡೆಯಿಂದ ನೋಡ್ತೀನಿ, ಆ ಕಡೆಯಿಂದ ಬರ್ತೀನಿ, ಏನು ತಂದ್ಕೊಡಲ್ಲ. ಅದು ಅಜ್ಜಿ ಅಲ್ಲಿ ಅಮ್ಮ ಅಜ್ಜಿ ಹೋಗ್ತಾವ್ರೆ ಅಂತ ಹೇಳ್ತದೆ ಸ್ವಾಮಿ. ಆ ಪಕ್ಕದ ಮನೆ ಪಾಪು, ಅದೇ ನನ್ ಪಾಪು ಅಲ್ಲಿ ಅಜ್ಜಿ ಹೋಗ್ತಾವ್ರೆ ಅಂತ ಹೇಳಲ್ಲ. ಅಜ್ಜಿ ಏನ್ ಮಾಡ್ತಾಳೆ, ಇವನ್ಗೆ ಮಗನ್ಗೆ ತಿಂಡಿನೇ ತಗೊಡಲ್ಲ ಸ್ವಾಮಿ. ಏನೋ 10 ರೂಪಾಯಿ 5 ರೂಪಾಯಿ ನಿಮ್ ಹತ್ರ ಸತ್ಯ ಹೇಳ್ತಾ ಇದ್ದೀನಿ, 50 ರೂಪಾಯಿ ತಗೊಂಡೋಗೋದನ್ನು ಕಷ್ಟನೇ ಆ ಮಗುಗೆ. ಆದ್ರೆ ಇವನ್ಗೆ ನನ್ನನ್ನ ಮೆಚ್ಕೊಳ್ಳಿ ಅಂತ ಅಂತರಾತ್ಮ ಸಾಕ್ಷಿ ಹೇಳ್ತಾ ಇದ್ದೀನಿ, ನನ್ನನ್ನ ಮೆಚ್ಕೊಳ್ಳಿ ಅಂತಾನೆ 200 ರೂಪಾಯಿ 300 ರೂಪಾಯಿ ಜೊತೆ ತಗೊಂಡ್ಬಂದ್ ಕೊಡ್ತೀನಿ. ನನ್ ಮೆಚ್ಕೊಂಡಿ ನಮ್ಮಮ್ಮ ಇಷ್ಟ ಒಳ್ಳೆಯವಳು ಅನ್ಕೊತಾ ನೀನು, ನನ್ಗ ಅಮ್ಮ ಅಂತ ನೀನು ಅಂತ ತಂದ್ಕೊಡ್ತೀನಿ ಸ್ವಾಮಿ. ಆದ್ರೆ ನನ್ನ ಮೇಲೆ ನೋಡಿ ಅಮ್ಮ, ಕೇಳಿಸ್ಕೊಳ್ಳಿ, ಮನುಷ್ಯ ಚಿಕ್ಕ ಮಗು ಆಗಲಿ ಆದರೆ ದೊಡ್ಡವನಾಗಲಿ, ನೀವು ಹಣದಿಂದ ಅಥವಾ ತಿಂಡಿಯಿಂದ ಮಾಡಿಸೋದಲ್ಲ, ಅದು ನಿಮ್ಮ ಒಳಗಡೆ ಬಿತ್ತುವ ಬೀಜಗಳಿದ್ದಾವಲ್ಲ, ಆ ಮಾತು ಅನ್ನೋ ಬೀಜ ಇದಾವಲ್ಲ, ಹೇಳಿಕೊಡುವುದಂತಹ ಬೀಜ. ನಿಮ್ಮ ಮಗನಿಗೆ ಆತ ಹಸಿ ಮಣ್ಣಿದ್ದಂಗೆ, ಅವನ ಮನೆಯೊಳಗಡೆ ಅವರ ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರಲ್ಲ, ನೀವು ಇಡೀ ಜಗತ್ತನ್ನೇ ಅವನಿಗೆ ಗಿಫ್ಟ್ ಕೊಟ್ಟರು ಕೂಡ ಆ ಮಾತುಗಳು, ಆ ಹೇಳಿಕೊಟ್ಟ ಮಾತುಗಳಿದ್ದಾವಲ್ಲ, ಅವು ಬೇಗ ತಲೆ ಒಳಗಡೆ ಹೋಗ್ತವೆ. ನಿಮ್ಮ ಅಜ್ಜಿ ಸರಿ ಇಲ್ಲ ಅಂತ ಅವನು ಒಳಗಡೆ ಇಡೀ ದಿನ ಹೇಳಿದ್ರೆ ನೀವು 1000 ರೂಪಾಯಿ ತಿಂಡಿ ತಂದು ಕೊಟ್ಟರು ಅದು ಪ್ರಯೋಜನ ಇಲ್ಲ. ನೀವು ಮೊದಲು ಯಾರನ್ನು ಬದಲಾಯಿಸೋದನ್ನು ಬಿಟ್ಬಿಡಿ. ಯಾರು ಅವ್ರು ಎಂಥವ್ರು ಅಂತ ಗೊತ್ತಾದ ಮೇಲೆ ನಿಮ್ಗೆ ಅಲ್ಲಿ ಯಾವ ಪ್ರೀತಿಯಿಂದಲೂ ಒಂದು ಸಂಪೂರ್ಣತೆ ಸಿಗೋಲ್ಲ. ಅದು ಯಾವುದು ಶಾಶ್ವತ ಅಲ್ಲ. ತಿಂಡಿ ಕೊಟ್ಟ ಅಂತ ಅವ್ರು ಹೇಳ್ಬೋದು ಅಷ್ಟೇ, ಬಿಡಿ. ಆ ಮಕ್ಕಳು ವಿಚಾರ ಮಾತಾಡೋದು ಬೇಡ. ಅಮ್ಮ, ನಾನು ಹೇಳ್ತೀನಲ್ಲ, ಒಂದು ಎಂಥವರೇ ಆಗಲಿ, ಮಕ್ಕಳೇ ಆಗಲಿ, ತಂದೆನೇ ಆಗಲಿ, ಸ್ವತಃ ಹೆತ್ತವರಾಗಲಿ, ಒಡ ಹುಟ್ಟದವರಾಗಲಿ, ಅಧರ್ಮವೇ. ಅಲ್ಲೇನೋ ಕೆಟ್ಟದ್ದಿದೆ ಅಂದಾಗ ಇಲ್ಲ ನೀವು ದೂರ ಇರಬೇಕು, ಇಲ್ಲ ಅವ್ರನ್ನ ದೂರ ಇಡಬೇಕು. ಇದು ಆ ಕಾಲದಿಂದಲೂ ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕೃತಿ, ಇವನ್ ನಮಗೆ ಹೇಳ್ಕೊಟ್ರೋದು ಅಷ್ಟೇ ಅಮ್ಮ. ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ, ಎಲ್ಲೋ ಕೂತ್ ನನ್ನನ್ನು ನೋಡ್ತೀರಾ, ಎಲ್ಲೋ ಕೂತ್ ನನ್ನ ಮಾತು ಕೇಳ್ತೀರಾ. ಈಗ ಮಾಡ್ತಾ ಇದ್ದೀನಿ, ನಾ ಕೇಳ್ತೀನಿ ಸ್ವಾಮಿ. ನಿಮ್ ಮಾತ್ರ ಎಲ್ಲಾರ ಕಷ್ಟಕ್ಕೂ ಸ್ಪಂದಿಸ್ತೀರಾ, ಎಲ್ಲಾರ ಜೊತೆ ಮಾತಾಡ್ತೀರಾ. ನಾನ್ ಯಾಕೆ ಕಾಲ್ ಮಾಡಿ ಮಾತಾಡ್ಬಾರ್ದು? ನಾನು ನಿಮ್ ಹತ್ರ ಹೇಳ್ಕೋಬೇಕು ಅಂತ ಮೊನ್ನೆಯಿಂದನೂ ಟ್ರೈ ಮಾಡ್ತೀನಿ. ಒಂದ್ಸರಿ ಅದು ಟ್ರೈ ಮಾಡೇ ಮಾಡ್ತಾ ಇದ್ದೆ ನಾನು ಪ್ರತಿದಿನ. ಅರೇ ಅಮ್ಮ, ನನಗೆ ನನ್ನ ತಾಯಿನೂ ನಿನ್ನಷ್ಟೇ ನನಗೆ ಪ್ರೀತಿ ಮಾಡೋರು ಸಿಕ್ಕಿದ್ದಾರೆ. ಹಾಗೂ ನಾನು ಅಂದ್ಕೊಳ್ತೀನಿ, ಬಹುಶಃ ಇಷ್ಟು ಚೆನ್ನಾಗಿದ್ದೀನಿ, ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಮಗನ ಥರ ಆಗೋದು ಬೇಡ ಅಂತ ನಾನು ನಿರ್ಧಾರ ಮಾಡ್ತೀನಿ. ಮಗ ಹಂಗೆ ಅನ್ನೋನ್ ಸ್ವಾಮಿ. ಅಯ್ಯೋ, ನಾನು ಯಾವುದೇ ಕಾರಣಕ್ಕೂ ನಮ್ಮ ಅಮ್ಮನ್ ಮಾತ್ರ ಬಿಡಲ್ಲ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದ್ದಾಳೆ, ಮನೆ ಕೆಲಸ ಮಾಡಿ ನಮ್ಮನ್ ಸಾಕಿದ್ದಾಳೆ. ನಮ್ಮಮ್ಮನ್ ಕೈ ಬಿಡಲ್ಲ ನಾನು. ನಂಗೆ ಅಮ್ಮ ಬೇಕು, ಅವಳು ಬೇಕಾಗೇ ಇಲ್ಲ. ನನ್ಗೆ ಯಾವಳ ಬರ್ಲಿ, ಬೇಕಾದ್ರೆ ಅವ್ರು ಹೊಂಟೋದ್ರು ಸರಿ, ನಂಗೆ ಅಮ್ಮ ಈ ಮನೇಲಿ ಇಡ್ಬೇಕು. ಅವ್ನು ನೆನಪರಲ್ವ ಸ್ವಾಮಿ, ನಮ್ಮಮ್ಮ ಈ ಮನೇಲಿ ಓಡಾಡ್ತಿದ್ಲು, ನಮ್ಮಮ್ಮ ಅಡಿಗೆ ಮಾಡಾಕ್ತಿದ್ಲು. ಚಪಾತಿ ಅಂದ್ರೆ ತುಂಬಾ ಇಷ್ಟ ಅವನ್ಗೆ. ನಾನ್ ಮಾಡೋ ಚಪಾತಿ ತುಂಬಾ ಇಷ್ಟ, ನಾನ್ ಮಾಡೋ ಅಡಿಗೆ ತುಂಬಾ ಇಷ್ಟ ಅವನ್ಗೆ. ಅದೇ ನೆನಪರಲ್ವ ಸ್ವಾಮಿ ಅವನಿಗೆ. ಬಿಡಿಯಮ್ಮ, ದಯವಿಟ್ಟು ಬೇಡ. ನಾನು ಹೇಳ್ತಾ ಇದ್ದೀನಿ, ಇನ್ಮೇಲೆ ನೀವು ಅಲ್ಲಿಂದ ಯಾವ ನಿರೀಕ್ಷೆನೂ ಮಾಡಬೇಡಿ. ನಿಮ್ಮ ಬದುಕಿಗೆ, ನಿಮ್ಮ ಮನಸ್ಸಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲೋ ಕೂತ್ಕೊಳ್ಳಿ. ನೀವೀಗ ನಿಮ್ಮ ಜೊತೆ ಸಮಯ ಕಳೀರಿ. ನೀವು ಇನ್ಯಾರದೋ ಜೊತೆ ಸಮಯ ಕಳೆಯೋ ಆ ಹಂತದಲ್ಲಿ ನೀವಿಲ್ಲ. ದಯವಿಟ್ಟು ಎಲ್ಲವನ್ನೂ ಸಂಪೂರ್ಣ ಮುಗಿಸಿ ಕಾರ್ಯಕ್ರಮ ಕೇಳಿ. ನಿಮಗೆ ಇಲ್ಲೆಷ್ಟೋ ಸಮಾಧಾನ ಸಿಗುತ್ತೆ. ಯಾಕಂದರೆ ನಿಮ್ಮ ವಯಸ್ಸಿನವರು ಅಥವಾ ಎಲ್ಲ ವರ್ಗದವರು ಇಲ್ಲ ಅವ್ರ ನೋವುಗಳನ್ನು ಹಂಚಿಕೊಳ್ತಾರೆ. ಅವ್ರ ನೋವುಗಳನ್ನು ಕೇಳ್ತಾ ನಿಮ್ಮ ನೋವುಗಳನ್ನು ಮರೀರಿ. ಧ್ಯಾನ ಮಾಡಿ, 4 ಜನರ ಜೊತೆ ಒಳ್ಳೆ ಕೂತು ಮಾತಾಡಿ, ಪಾರ್ಕಿಗೆ ಹೋಗಿ. ನಿಮ್ಮ ಮೊಮ್ಮಕ್ಕಳಂತ ಎಷ್ಟೋ ಮಕ್ಕಳು ಸಿಗ್ತವೆ, ಅವ್ರಿಗೆ ನೀವು ಪ್ರೀತಿ ಕೊಡಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೀತಿಗೆ ಖಂಡಿತ ಇಲ್ಲಿ ಯಾರೋ ಅರ್ಹರಿದ್ದಾರೆ. ಆದರೆ ನೀವು ಕೆಟ್ಟವರಿಗೆ ಕೊಡ್ಲಿಕ್ಕೆ ಹೋದಾಗ ನಿಮ್ಮ ಒಂದು ಹೊತ್ತಿನ ನೀವು ಕೊಡೋ ಒಂದು ತುತ್ತು ಊಟ ಯಾರೋ ಹಸಿದವ್ರಿಗೆ ಸೇರಬೇಕು. ಅದು ನಿಮ್ಮ ಮನೆಯವರೇ ಆಗಬೇಕು ಅಂತ ಏನಿಲ್ಲ. ಹಸಿವು, ಎಲ್ಲರ ಹಸಿವು ಒಂದೇ. ಅದಕ್ಕೆ ಜಾತಿ ಇಲ್ಲ, ಅದಕ್ಕೆ ವಂಶ, ಅದು ಇದು ಏನೂ ಇಲ್ಲ, ಹೌದಲ್ವಾ? ಆ ಒಂದು ತುತ್ತನ್ನು ಹಸಿದವ್ರಿಗೆ ಕೊಡಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ನೀವು ಇಡೀ ದಿನ ಅವ್ರು ಮಾಡಿರೋ ಮೋಸವನ್ನು ಹೇಳ್ಬೋದಮ್ಮ, ನನಗೆ ಖಂಡಿತ ನಿಮ್ಮ ನೋವು ಅರ್ಥ ಆಗುತ್ತೆ. ಆದರೆ ನಾನು ನಿಮ್ಮನ್ನು ನಾಳೆಗೆ ತಯಾರು ಮಾಡಬೇಕೆ ಹೊರತು ಇವತ್ತು ನಿಮ್ಮನ್ನು ನೋವಲ್ಲಿ ಹಳೆಯದನ್ನು ಕೇಳೋದು ಅದು ತುಂಬ ಆಗಬಾರ್ದು. ಓಕೆ, ನಾಳೆ ನೀವು ಮಾಡಬೇಕು ಈ ಕ್ಷಣದಿಂದಲೇ ಅಷ್ಟೇ. ಆತ ಏನೇ ಒತ್ತಾಯ ಮಾಡಿದ್ರು ಅದು ನಿಮ್ಮ ಮಗಳಿಗೆ ಬಿಡಬೇಕು, ಅದು ನೀವು ಒತ್ತಾಯ ಮಾಡಬಾರ್ದು. ಹೋಗೋ ಮುಂಚೆ ನಿಮ್ಮ ಮಗಳ ಬದುಕನ್ನು ಹಾಳು ಮಾಡೋಗ್ಬೇಡಿ. ನೀವೇನೇ ಒತ್ತಾಯ ಮಾಡಿ ನಿಮ್ಮ ಮಗಳಿಂದ ಸೈನ್ ಮಾಡಿಸೋದ್ರು ಕೂಡ ಬಹುಶಃ ಎಲ್ಲೋ ಒಂದು ಕಡೆ ಆಕೆಯ ಬದುಕಿಗೆ ನೀವು ಮೋಸ ಮಾಡ್ದಂಗೆ, ಹೌದಲ್ವಾ? ಆಕೆ ಸ್ವಯಂ ಇಚ್ಛೆಯಿಂದ ಬರ್ಕೊಟ್ರೆ ಅದು ಅವರವ್ರ ಪ್ರೀತಿ.
ಬಟ್ ಇಲ್ಲಿ ನೀವೇನೇ ಮಾಡ್ಲಿಕ್ಕೆ ಹೋದರೂ ಕೂಡ ಇವನ್ ಮಗನ ಒತ್ತಾಯಕ್ಕೆ ಮಣಿದು ಅಥವಾ ಆತ ಏನೋ ಮಾಡ್ತಾನೆ ಅಂತ ಇನ್ಯಾರಿಗೂ ಮೋಸ ಮಾಡೋದು ಸರಿಯಲ್ಲ. ಹೌದು ನಾನು ಹೇಳಿ ಹೋದ್ರೆ ಪ್ರಾಣ ತಾನೇ. ಆ್ಯಂಡ್ ಇಂತಹ ದುಷ್ಟರ ಜೊತೆ ಇರೋದಕ್ಕಿಂತ ಅದೇ ಬೆಟರ್. ನಾನು ಇಲ್ಲಿ ಸೂಕ್ಷ್ಮವಾಗಿ ಹೇಳ್ತಾ ಇರೋದು ಪ್ರಾಣ ತಕ್ಕೊಳ್ಳಿ ಅಂತ ಅಲ್ಲ. ನೀವು ಸಂಪೂರ್ಣವಾಗಿ ಇದೆಲ್ಲದರಿಂದ ಮುಕ್ತಿ ಹೊಂದಿ. ಯಾವ ಆಸ್ತಿನೂ ನಿಮ್ಮದಲ್ಲ, ಯಾವ ಮಕ್ಕಳು ನಿಮಗಿಲ್ಲ, ಯಾರು ಇಲ್ಲ ಸ್ವಾಮಿ, ಯಾವ್ದು ಇಲ್ಲ. ಯಾವ ಮಕ್ಕಳು ನಿಮಗಿಲ್ಲ. ನೀವು ಪ್ರೀತಿ ಕೊಡಬೇಕಾ, ನೀವು ಪ್ರೀತಿ ಕೊಡಿ. ಬಟ್ ಆ ಕಡೆಯಿಂದ ಆ ದುಷ್ಟದಿಂದ ನೀವು ನಿರೀಕ್ಷೆ ಮಾಡಬೇಡಿ. ಹಂಗೂ ಬಂತ ಅದನ್ನು ತಗೊಂಡು ಸುಮ್ಮನಾಗಿ ಅಷ್ಟೇ. ಬಟ್ ಅದು ಶಾಶ್ವತ ಅಲ್ಲ. ಅದೇನೋ ನಿಮ್ಮನ್ನು ಒಲಿಸ್ಲಿಕ್ಕೆ, ನಿಮ್ಮ ಕೈಲಿ ಏನೋ ಕೆಲಸ ಮಾಡಿಸ್ಕೊಳ್ಳಿಕ್ಕೆ ಅಷ್ಟೇ ಬರೋ ಪ್ರೀತಿ ಅದು. ಖಂಡಿತನೇ ಓಕೆ, ಒಳ್ಳೆಯದಾಗಲಿ ಅಮ್ಮ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಸಾಧ್ಯವಾದರೆ ನಾನು ಖಂಡಿತ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನಿರೋದು ಇದೇ ಬೆಂಗಳೂರಲ್ಲಿ. ಹೌದಾ ಸರ್, ನೀವ್ ಎಲ್ಲಿರ್ತೀರ ಸರ್? ಬಂದು ಅಲ್ಲೇ ನಿಮ್ಮನ್ನ ಮಾತಾಡ್ಸ್ತೀನಿ. ನನ್ಗೆಲ್ಲಾರು ಒಳ್ಳೆ ಆಶ್ರಮ ತೋರಿಸ್ಕೊಡಿ ಸರ್, ನಾನು ಅಲ್ಲೇ ಇದು. ಅರೆ ತಾಯಿ, ಹಂಗೆಲ್ಲ ಮಾತಾಡ್ಬೇಡಮ್ಮ. ಆಶ್ರಮ ಖಂಡಿತ ಕೆಟ್ಟದಲ್ಲ. ಅಲ್ಲಿ ನಿಮ್ಮ ಥರ ನೊಂದಿರೋರು ತುಂಬ ಜನ ಇದ್ದಾರೆ. ಹಾಗೂ ನಾನು ಇಷ್ಟು ಮಾತ್ರ ಹೇಳ್ತೀನಮ್ಮ, ನಾನು ಇವತ್ತಿಗೂ ವಾರಕ್ಕೊಮ್ಮೆನೋ 2 ಸಲಿನೋ 1 ಸತಿ 2 ಸತಿ ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಯಾಕಂದರೆ ನಾನು ತುಂಬ ಗೆದ್ದುಬಿಟ್ಟಿದ್ದೀನಿ. ನಾನು ಅಹಂಕಾರಿಯಿಂದ ಅವ್ರ ಬದುಕನ್ನು ನೋಡಿದ್ರೆ ಅವ್ರ ಮುಂದೆ ನಾನು ಏನೂ ಅಲ್ಲ ಅನಿಸುತ್ತೆ. ಹೌದು ಸರ್, ನನಗೂ ಪೆನ್ಷನ್ ಬರುತ್ತಲ್ಲ ಸರ್, ಜೀವನ ಹಂಗ್ ನಡೀತಾ ಇದೆ. 5,000 ಪೆನ್ಷನ್ ಅಮ್ಮ ನಡೆಯುತ್ತಮ್ಮ. 1,000 ಅಲ್ಲ, 1 ರೂಪಾಯಿಲೂ ಕಷ್ಟ ಬಂದ್ ನನಗೇನ್ ಭಯ ಅಂದ್ರೆ, ಮುಂದೆ ನನಗೆ ಏನಾದ್ರೂ ತೊಂದ್ರೆ ಆದಾಗ, ಒಂದ್ ಕಾಲೇ ಬಿದ್ದು ನೋವು ಬಂತು, ನನಗೆ ಆರೋಗ್ಯ ಕೆಟ್ಟದೋಯ್ತು, ಅದ್ ನನ್ನನ್ನು ಯಾರು ನೋಡ್ತಾರೆ ಅನ್ನೋ ಒಂದು ಭಯ ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಇವತ್ತು ಮನುಷ್ಯ ಕುಲವನ್ನ, ಅದರಲ್ಲೂ ಹಿರಿಯರನ್ನ, ಎಷ್ಟೋ ಜನರನ್ನ ಹಾಳು ಮಾಡ್ತಾ ಇರೋದು ಇದೊಂದೇ ಯೋಚನೆ. ಈಗ ಚೆನ್ನಾಗಿದ್ದೀರಾ ಅಷ್ಟು ಮಾತ್ರ ನೋಡ್ರಿ ಅಮ್ಮ. ನಾಳೆ ನೀವು ಆಗುತ್ತೆ ಎಂದು ಎಷ್ಟೋ ಜನಕ್ಕೆ ಆದಾಗ ಅದು ಪ್ರಾಬ್ಲಮ್ ಅಲ್ಲ. ಬಟ್ ಆಗುತ್ತೇನೋ ಈ ಭಯ ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಕಾಯಿಲೆ. ಒಬ್ಬ ಓಡ್ಲಿಕ್ಕೆ ಹೋಗ್ತಾ ಇರೋ ಹುಡುಗ ನಾನು ಸೋತ್ ಬಿಟ್ರೆ ಅಂತ ಅಂದ್ಕೊಟ್ರೆ ಮುಗ್ದೋಯ್ತು, ಅವ್ನು ಸೋತ್ ಹೋದ. ಕರೆಕ್ಟ್, ಹೌದು ಸರ್, ಆಯ್ತು ಬಿಡಿ. ಧೈರ್ಯ ತಂದ್ಕೊಂಡು ಅಮ್ಮ, ನಾನು ಇಷ್ಟು ಮಾತ್ರ ಹೇಳ್ತೀನಿ. ನನಗನ್ನಿಸ್ತಾ ಇದೆ ನಿಮ್ಗಷ್ಟು ಶಕ್ತಿ ಇದೆ. ನೀವು ಅಂತಹ ವಿಚಾರಗಳೊಂದಿಗೆ ಆಲ್ರೆಡಿ ತೊಡ್ಕೊಂಡ್ಬಿಟ್ಟಿದ್ದೀರಾ. ಧ್ಯಾನ ಮಾಡ್ತೀನಿ ಅಂತೀರಾ? ನಾನು ಪಿರಮಿಡ್, ನನಗೆ ತುಂಬಾ ತೊಂದ್ರೆ ಇತ್ತು. 20,000 ಆಪರೇಷನ್ಗೆ ಅಂತ ಹೇಳಿದ್ರು ಸರ್ ಡಾಕ್ಟ್ರು, ಉಮಾದೇವಿ ಡಾಕ್ಟ್ರು ಕನಕಪುರದಲ್ಲಿ. ಆಮೇಲೆ ನನ್ನ ಮಗನೇ ಕರ್ಕೊಂಡೋಗಿ ಪಿರಮಿಡ್ ಧ್ಯಾಲಿನ ಪರಿಚಯ ಮಾಡಿಸ್ತಾ. ಅವಾಗ ನಾನು 41 ದಿನ ಧ್ಯಾನ ಮಾಡಿದೆ. ನಮ್ಮ ಹತ್ರ 1 ರೂಪಾಯಿ ಸಹ ಇಲ್ಲ ಸರ್. 25,000 ಅಂದ್ರೆ ಅದ್ರ ಮುಖನೇ ನೋಡಿಲ್ಲ ನಾವು. 10,000 ಮಕ್ಕನೇ ನೋಡಿಲ್ಲ ಅಂತ. ತುಂಬಾ ಊಟ ಬಟ್ಟೆಗೆ ಕಷ್ಟ ಆಯ್ತು. ಆಗ ಬರೀ ಸ್ನಾನ ಮಾಡ್ಕೊಂಡಲ್ಲ, ಸೇವೆ ಮಾಡ್ತೀನಿ ಅಂತ ಅಲ್ಲಿರೋರ್ನೆಲ್ಲ ಕೇಳ್ಕೊಂಡೆ, ಮಾಸ್ಟರ್ನೆಲ್ಲ ಕೇಳ್ಕೊಂಡೆ. ಸರಿ ಅಮ್ಮ ಅಂದ್ರು. ಅಲ್ಲೆಲ್ಲ ಕೆಲಸ ಮಾಡ್ಕೊಂಡೆ, ಊಟ ಮಾಡ್ಕೊಂಡೆ, ಗೆಂಜಲ್ ತಟ್ಟೆ ತೊಳೆದೆ, ಕೆಲಸ ಮಾಡಿದೆ ಸರ್. ನನಗೆ ಆಶ್ರಯ ಕೊಟ್ರು. ನನ್ನ ಅಲ್ಲಿ ಕಾಯಿಲೆ ವಾಸೆ ಮಾಡ್ಕೊಂಡೆ ಸರ್. ನನ್ಗೆ ಅತಿ ಶೀಘ್ರದಲ್ಲೇ ನನ್ನ ಒಂದು ಗರ್ಭಕೋಶ ತೊಂದರೆಯಿಂದ ನಾನು ಪಾರಾದೆ ಸರ್. ನಾನು ಅಮ್ಮ, ಖಂಡಿತ ಎಲ್ಲ ಒಳ್ಳೆಯದಕ್ಕೆ ಆಗುತ್ತೆ. ಬಟ್ ನಾನು ಒಂದು ಮಾತ್ರ ಹೇಳ್ತೀನಿ, ಧ್ಯಾನ, ಯೋಗ ಇವೆಲ್ಲವೂ ಬಹುಶಃ ನಮ್ಮ ಒಂದು ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಒಂದು ಸ್ವಲ್ಪ ಶಾಂತವಾಗಿಸ್ತವೆ. ಹಾಗೂ ನಮ್ಮ ವ್ಯಕ್ತಿತ್ವಕ್ಕೆ, ನಮ್ಮ ದಿನಚರಿಗೆ ಒಂದು ವ್ಯವಸ್ಥೆ ಅಂತ ಕೊಡ್ತವೆ. ಆದರೆ ಅದಕ್ಕೂ ಮೀರಿದ್ದು ಯಾವುದಂದರೆ, ಸ್ವಯಂ ನಮ್ಮ ಯೋಚನೆಗಳ ಮೇಲೆ ನಮಗೊಂದು ನಿಯಂತ್ರಣ ಇರಬೇಕು. ನಾನು ನಿರ್ಧಾರ ಮಾಡಬೇಕು, ನನಗೇನು ಬೇಕು, ನನಗೇನು ಬೇಡ. ನಾನು ಯಾರನ್ನೂ ಇಷ್ಟಪಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಉಗಿಸ್ಕೊಂಡು ತುಳಿಸ್ಕೊಂಡು, ಅರೆ ಅದಕ್ಕಿಂತ ಎಲ್ಲೋ ಒಂದು ಕಡೆ ಅನಾಥರಾಗಿ ಬದುಕೋದು ಬೆಟರ್ ಅಲ್ವಾ ಅಮ್ಮ? ಖಂಡಿತ ಸರ್, ನನ್ಗೆಲ್ಲಾದ್ರೂ ಒಂದು ಒಳ್ಳೆ ಆಶ್ರಮ ತೋರಿಸ್ಬಿಡಿ ಸರ್, ನಾನು ಅಲ್ಲೇ ಇದ್ದು ಬಿಡ್ತೀನಿ ಸರ್. ತಾಯಿ, ನಾನೇ ಹೇಳ್ತೀನಿ, ನಿನ್ನ ಬದುಕು ಹಾಗೆ ನೋಡಿಕೊಂಡ್ರೆ ಬೇರೆ ಎಲ್ಲರಿಗಿಂತ ಅದ್ಭುತವಾಗೇ ಇದೆ. ನಿನ್ನ ಮಗನ ವಿಚಾರವಾಗಿ ನಿನ್ನ ಆಸೆಗಳು ಈಡೇರ್ತಾ ಇಲ್ಲ ಅನ್ನೋದು ಒಂದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ಭಗವಂತ ನಿನ್ನನ್ನು ಚೆನ್ನಾಗಿ ಇಟ್ಟಿದ್ದಾನಮ್ಮ. ಯಾಕೆ ನೀವು ಇರೋ ವಿಚಾರಗಳನ್ನು ದೊಡ್ಡದು ಮಾಡುದೇನೆ? ನಿಮ್ಗೆ ಇರೋ ಭಾಗ್ಯಗಳನ್ನು, ಆರೋಗ್ಯ ಚೆನ್ನಾಗಿದೆ, ಅಟ್ಲೀಸ್ಟ್ ಇರೋಕೊಂದು ಮನೆ ಇದೆ, ಒಂದು 5,000 ದುಡ್ಡು. ಅಮ್ಮ, ನಿಮಗೆ ಗೊತ್ತಾ, ನಮಗೆ ಇವತ್ತಿಗೂ ಹಿರಿಯರು ಫೋನ್ ಮಾಡಿದಾಗ ನನ್ನ ಮಗ ಸಂಪೂರ್ಣವಾಗಿ ಆಚೆನೇ ಆಗ್ಬಿಟ್ಟಿದ್ದಾನಪ್ಪ, ನಮಗೆ ಇರೋಕೆ ಜಾಗ ಇಲ್ಲ, ನಾನು ಈಗ ಯಾರ ಮನೆಯಲ್ಲೂ ಇದ್ದೀನಿ ಅಥವಾ ಯಾವುದೋ ಆಶ್ರಮದಲ್ಲಿ ಇದ್ದೀನಿ ಎಂದಾಗ ನನಗನ್ನಿಸ್ತಾ ಇದೆ ನಿಮಗಿಂತ ಅವ್ರ ಕಷ್ಟ ತುಂಬ ದೊಡ್ಡದಿದೆಯಮ್ಮ. ಹಾಗಂತ ನಿಮ್ಮ ಕಷ್ಟ ಅಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ಅವ್ರವ್ರ ಕಷ್ಟ ಇದೆ. ಆದರೆ ನೀವು ಒಂಚೂರು ಆ ಕಡೆ ನೋಡ್ಬಿಟ್ರೆ ನಿಮ್ಗೆ ಅನ್ಸ್ಬೋದು, ಹೌದಪ್ಪ ಭಗವಂತ ನನಗೆ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾನೆ. ತಾಯಿ, ಬದುಕೋಕೆ ಬಹುಶಃ ನಮ್ಗೆ ಹೀಗೆ ಇರಬೇಕು, ಹಾಗೆ ಇರಬೇಕು ಅಂದ್ರೆ ಆಗಲ್ಲ. ಕೆಲವೊಮ್ಮೆ ಭಗವಂತ ನೀನು ಕೊಟ್ಟಿದ್ದೇ ಅಮೃತ ಅಂದ್ಕೊಂಡು ಹೋಗ್ತಾ ಇರಬೇಕು. ನೀವು ದೊಡ್ಡವರಾಗಿ ನಿಮ್ಗೆ ಅನುಭವ ಇದೆ, ನಾನೇನು ಹೇಳಬೇಕಾಗಿಲ್ಲ. ಆದರೆ ನಾನೊಬ್ಬ ಮಾರ್ಗದರ್ಶಕನಾಗಿ ನಾನು ನಿಮ್ಗೆ ಅದನ್ನು ಹೇಳ್ಬೋದಷ್ಟೇ. ದಯವಿಟ್ಟು
ಕೆಟ್ಟವರ ಸ್ವತಃ ನಾವೇ ಕೆಟ್ಟವರಾಗೋದು ಎಷ್ಟು ತಪ್ಪೋ ಕೆಟ್ಟವರಿಂದ ನಿರೀಕ್ಷೆ ಮಾಡೋದು ಕೂಡ ಅಷ್ಟೇ ತಪ್ಪಮ್ಮ. ದಯವಿಟ್ಟು ಬೇಡ. ಹೌದು ಅವನೇನಂತಾನೆ ಅವನೇನು ಬೈತಾನೆ ಅದು ಯಾವುದು ನಿಮಗೆ ನೋವು ಕೊಡೋದು ಬೇಡ. ಹೌದು ದಯವಿಟ್ಟು ಅಂತರ್ಮುಖಿಗಳಾಗಿ ನಿಮ್ಮ ಜೊತೆ ನೀವು ಸಮಯ ಕಳೀರಿ. ನೀವು ಮನೆಯಲ್ಲಿ ನೋಡಿ, ಒಬ್ಬ ಮನುಷ್ಯನಿಗೆ ಇವತ್ತಿನ ಜಗತ್ತು ಹೇಗಿದೆ ಅಂದರೆ, ಒಬ್ಬ ಮನುಷ್ಯ ಏನೂ ಮಾಡ್ದಲೇ ಸುಮ್ಮನೆ 10 ನಿಮಿಷ ಧ್ಯಾನ ಮಾಡಲಿಕ್ಕೆ ಯಾರ ಕೈಲೂ ಶಕ್ತಿ ಇಲ್ಲ. ಯಾಕಂದರೆ ನಮ್ಮ ಮನಸ್ಸೊಳಗಡೆ ಅಷ್ಟು ಕೆಟ್ಟ ವಿಚಾರಗಳನ್ನ ತುಂಬ್ಕೊಂಬಿಟ್ಟಿದ್ದೀವಿ. ಹೌದು 10 ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ಕೂರಬೇಕು ಅಂತ ಬಂದಾನು ಕೂತ್ರು ಆಗ್ತಾ ಇಲ್ಲ. ನಾನು ಇವತ್ತಿಗೂ ನನ್ನ ಬದುಕನ್ನು ಹಾಗೂ ನಾನು 4-6 ಜನಕ್ಕೆ ಹೇಳ್ತೀನಿ, ಯಾವಾಗ ನೀವು ಒಂದು 10 ನಿಮಿಷ ಏನೂ ಮಾಡ್ದಲ್ಲಿ ಕೂತ್ಕೊಳ್ಳೋದನ್ನು ದಿವಸ ಪ್ರಾಕ್ಟೀಸ್ ಮಾಡ್ತೀರಾ, ಅವತ್ತು ನಿಮ್ಮ ಬದುಕು ನಿಯಂತ್ರಣಕ್ಕೆ ಬರುತ್ತೆ. ಖಂಡಿತ. ಹೌದು ಸ್ವಾಮಿ. ಹೌದು ನಿಮ್ಮ ಮನಸ್ಸು ಎಷ್ಟೇ ಕಣ್ಮುಚ್ಚಿ ಏಕಾಗ್ರತೆಯಾಗಿ ಒಂದು ಕಡೆ ಕೂರ್ಲಿಕ್ಕೆ ಸಾಧ್ಯ ಆಗಿದೆಯಾ, ಅವತ್ತು ನೀವು ಗೆದ್ರಿ ಅಂತ. ಹೌದು ಹೌದು ಪ್ರಾಮಾಣಿಕತೆ ಇರಬೇಕು. ಸುಮ್ಮನೆ ಕೂತ್ಕೊಳ್ಬೋದು ಕಣ್ಮುಚ್ಕೊಂಡು, ಬಟ್ ಒಂದು ಕಡೆ ಏಕಾಗ್ರತೆ ಇರಬೇಕು. ಹೌದು ಹಾಗಾಗಿ ನಿಮ್ಮ ಜೊತೆ ನೀವು ಸಮಯ ಕಳೀರಿ. ಖಂಡಿತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಮ್ಮ ಒಳ್ಳೇದಾಗಲಿ. ನಾನು ತುಂಬ ಮನಸ್ಸಿನಿಂದ ನಮಗೂ ಆಶೀರ್ವಾದ ಮಾಡಿ, ಬದುಕು ಒಳ್ಳೇದಾಗಲಿ. ಚೆನ್ನಾಗಿಟ್ಟಿರ್ಲಪ್ಪ ಪರಮಾತ್ಮ. ನೀನು ನನ್ನ ಮಗನೇ ಸರ್. ಬನ್ನಿ ಸ್ವಾಮಿ, ಆರ್ವಳಿಗೆ ಬಂದಾಗ, ಕನಕಪುರಕ್ಕೆ ಬಂದಾಗ ನಮ್ಮ ಮನೆಗೆ. ಖಂಡಿತಮ್ಮ, ನಾನು ಈ ನಂಬರ್ ನಮ್ಮ ತಂಡದ ಜೊತೆ ಸೇವ್ ಮಾಡ್ಕೊಳ್ತೀನಿ, ನಾನು ತಗೊಳ್ತೀನಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನಾನು ನಿಮ್ಮ ಫ್ರೆಂಡು, ನಾನು ನಿಮ್ಮ ಮಗ ಎಲ್ಲವೂ ಹೌದು. ಯೋಚನೆ ಮಾಡಬೇಡಿ, ಒಳ್ಳೆಯವರು ಜಗತ್ತಲ್ಲಿ ತುಂಬ ಇದ್ದಾರೆ. ನೀವು ಅವ್ರ ಜೊತೆ ಸಮಯ ಕಳೀರಿ ಅಷ್ಟೇ. ನಮ್ಮ ಮನೆಗೆ ಬನ್ನಿ ಸ್ವಾಮಿ ಒಂದ್ಸಾರಿ. ಖಂಡಿತ ಬರ್ತೀನಮ್ಮ. ಒಳ್ಳೇದಾಗಲಿ. ಆ್ಯಂಡ್ ಕಾರ್ಯಕ್ರಮ ಕೇಳ್ತಾ ಇರಿ. ನಾನು ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಮ್ಮ ಅಂತ ಮಾತಾಡಿ, ಅಮ್ಮ ಅಂತ ಮಾತಾಡಿ, ಅಷ್ಟೇ ಸಾಕು. ಖಂಡಿತ ಮಾತಾಡ್ತೀನಮ್ಮ, ಖಂಡಿತ ಮಾತಾಡ್ತೀನಿ. ಹಾಂ, ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ. ಭಗವಂತ ಜಗತ್ತು ಯಾವತ್ತೋ ಒಂದು ದಿವಸ ಅಂತ್ಯ ಆದರೆ ಅದು ಕೇವಲ 2 ಕಾರಣಕ್ಕೋಸ್ಕರ ಆಗುತ್ತೆ. ಒಂದು, ಹಸಿವು. ಇನ್ನೊಂದು ಅಜ್ಞಾನ. ಅವರ ಮಗನಿಗೆ ಈ ಅಜ್ಞಾನದ ಕೊರತೆ, ಅಜ್ಞಾನದ ಅಂಧಕಾರದ ಕೆಟ್ಟ ಛಾಯೆ ಆತನನ್ನು ಆವರಿಸಿಬಿಟ್ಟಿದೆ. ತನ್ನ ತಾಯಿಗೆ ಉಗಿಯುವಷ್ಟು, ಕೆಟ್ಟ ಮಾತಾಡುವಷ್ಟು ಗೊತ್ತಿಲ್ಲ. ಬಹುಶಃ ಇಂಥವ್ರು ಎಲ್ಲೋ ತಲುಪ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಇವತ್ತು ಯಾರೋ ಮನೆಗೆ ಬಂದವರು ಅಥವಾ ಹೆಂಡತಿ ಯಾರೋ 3ನೇವರು ಹೇಳ್ಕೊಟ್ಟಿದ್ದಾರೆ ಅಂತ ಸ್ವತಃ ಎತ್ತವ್ರನ್ನ ಈ ರೀತಿ ನಡೆಸ್ಕೊಡುವಷ್ಟು ದೊಡ್ಡ ಧೈರ್ಯ ಎಲ್ಲಿಂದ ಬರುತ್ತೆ? ಆ ತಾಯಿ ಹೇಳೋದು ನೋಡಿ, ಅವನಿಗೆ ಚಪಾತಿ ಇಷ್ಟ, ಈಗಲೂ ನನಗೆ ಅವನು ಕಂಡ್ರೆ ಭಾಳ ಪ್ರೀತಿ, ಆದರೆ ಅವನು ನನ್ನನ್ನು ಕೆಟ್ಟ ಮಾತುಗಳಿಂದ ಬೈತಾನೆ, ಮುಖಕ್ಕೆ ಉಗಿತಾನೆ. ದೂರದಿಂದ ನಾನು ಅವನ ಮುಖ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಅಲ್ಲೇ ಪಕ್ಕದಲ್ಲಿ ಗುಡಿಸ್ಲಾಗಿದ್ದೀನಿ. ಹಬ್ಬ, ಯಾವತ್ತೂ ಈ ಒಂದು ಜನರೇಷನ್ ಅಥವಾ ಯುವಜನತೆ ಹಿರಿಯರ ಮಾರ್ಗದರ್ಶನವನ್ನು ಸರಿಯಾಗಿ ತೆಗೆದುಕೊಳ್ಳದೆ ಅಥವಾ ಹಿರಿಯರನ್ನು ಮೂಲೆಗುಂಪು ಮಾಡುವಂತಹ ಎಂತಹ ಒಂದು ಸಮಯ ಬರುತ್ತೋ ಅವತ್ತು ಅಕ್ಷರಶಃ ಈ ಸಮಾಜದ ಅವನತಿ ಶುರುವಾಗುತ್ತೆ. ಅದು ಒಂದು ಸರ್ಕಾರದ ವಿಚಾರವಾಗಲಿ ಅಥವಾ ಒಂದು ಕುಟುಂಬದ ವಿಚಾರವಾಗಲಿ, ಯಾವಾಗ ಹಿರಿಯರನ್ನು ಬೇಕಂತಲೇ ಮೂಲೆಗುಂಪು ಮಾಡುವಂತಹ ಒಂದು ಸಂಪ್ರದಾಯ ಶುರುವಾಗುತ್ತೆ, ಅವತ್ತು ನಿಜವಾದ ಅವನತಿ ಶುರುವಾಗುತ್ತೆ. ಇವತ್ತು ನಾವೆಲ್ಲರೂ ನಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿಕೊಳ್ಳೋಣ.
ನಾವು ನಮ್ಮ ಮನೆಯ ಹಿರಿಯರೊಂದಿಗೆ ಹೇಗೆ ನಡ್ಕೊಳ್ತಾ ಇದ್ದೀವಿ? ಅಕಸ್ಮಾತ್ ನಾವು ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ದೀವಿ ಹಾಗೂ ನಾವು ಯಾವುದೇ ಸ್ವಾರ್ಥ ಇಲ್ದೇ ಅವರಿಗೆ ಬಹಳ ಪ್ರೀತಿಯಿಂದ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೂ ಕೂಡ ನೀವು ಬೆನ್ನು ತಡ್ಕೊಳ್ಳಿ. ಹೆತ್ತ ತಂದೆ ತಾಯಿಯನ್ನ ಅವ್ರನ್ನ ಅರ್ಥ ಮಾಡಿಕೊಂಡು ಸರಿಯಾಗಿ ಮಾತಾಡಿಸುವಷ್ಟು ಕೂಡ ಸಾವಧಾನ ನಮ್ಮಲ್ಲಿ ಇಲ್ದಂಗೆ ಆಗ್ಬಿಟ್ಟಿದೆ. ಈ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, ಈ ತಾಯಿಯ ಪರಿಸ್ಥಿತಿ ನಮ್ಮ ತಾಯಿಯಂದಿರಿಗೆ ಅಥವಾ ನಮ್ಮ ಸುತ್ತಮುತ್ತಲಿನ ತಾಯಿಯಂದರಿಗೆ ಬರೋದು ಬೇಡ. ನಾವು ಆ ಜವಾಬ್ದಾರಿಯನ್ನು ತಗೊಳ್ಳೋಣ. ಯಾಕಂದರೆ ಈ ಕಣ್ಣೀರು ಇದಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ. ಇರಲಿ ಅಮ್ಮ, ದಯವಿಟ್ಟು ನಾನು ನಿಮಗೆ ಹೇಳೋದು ಈ ಮೂಲಕ, ಇವತ್ತೇನಾಗಿದೆ ಅದು ನೀವು ಒಪ್ಕೊಳ್ಳೇಬೇಕು. ಅದು ಯಾರಿಂದ ಆಯಿತು, ಯಾರು ಹೇಳಿಕೊಟ್ರು, ಇರಲಿ, ಅದೆಲ್ಲವನ್ನು ಮೀರಿ ವಾಸ್ತವವನ್ನು ನಾವು ಒಪ್ಕೊಂಡ್ಬಿಟ್ರೆ ಬಹುಶಃ ನಾಳೆ ಬಗ್ಗೆ ನಮಗೆ ಪರಿಹಾರ ಸಿಗ್ಬೋದು, ನಾಳೆ ಬಗ್ಗೆ ಒಂದು ಬೆಳಕು ಹೊಳಿಬೋದು. ಹಿಂಗಿರಬೇಕಿತ್ತು, ಹಿಂಗಾಯಿತು ಅನ್ನೋದಕ್ಕಿಂತ ಈಗ ಹಿಂಗಾಗಿದೆ, ಅದೇ ಸತ್ಯ. ನಿಮ್ಮ ನೆಮ್ಮದಿಗೆ ಏನೆಲ್ಲ ಮಾಡ್ಬೋದು ಅಷ್ಟನ್ನು ಮಾಡಿ ನೆಮ್ಮದಿಯಾಗಿರಿಯಮ್ಮ. ನನ್ನನ್ನು ನಂಬಿ ನಿಮ್ಮ ಕಥೆಯನ್ನು ಹೇಳಿಕೊಂಡು ಯಾವ ರೀತಿ ಮಗ ಇರಬಾರ್ದು ಅನ್ನೋದನ್ನು ನಿಮ್ಮ ಕತೆ ಮೂಲಕ ನಾನು ಅರ್ಥ ಮಾಡಿಕೊಂಡೆ. ಆ್ಯಂಡ್ ನಿಜವಾಗಲೂ ತಾಯಿಯಾದವಳ ಆ ಒಳ ಅಂತರ್ಗತ ಭಾವನೆಗಳು ಹೇಗಿರ್ತವೆ, ನನ್ನ ಮಗನನ್ನು ನಾನು ದೂರದಿಂದ ನೋಡಿ ಖುಷಿ ಪಡ್ಕೊಳ್ತೀನಿ ಅಂತ ಹೇಳೋದಿದೆಯಲ್ಲ, ಅಂತಹ ಸೊಸೆಯಂದಿರ ನಾಚಿಕೆ ಆಗಬೇಕು ಅವರ ಜೀವನಕ್ಕೆ.